ಏನಂದ್ರೆ ಸರ್, ಯೋಗಿಗಳ ಬಗ್ಗೆ ಹೇಳ್ತಾ ಇದ್ದೀರಿ. ಅಂದ್ರೆ ಈಗ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಅಕಾಡೆಮಿಕ್ ಶಿಸ್ತು ಅನ್ನೋದು ಇರಬೇಕು. ಆ ಅಕಾಡೆಮಿಕ್ ಶಿಸ್ತು ಅಂತಂದ್ರೆ ಅದು ಒಂದು ಚಾನಲ್ ಅಲ್ಲಿ ಹರಿಯುವಂತ ನದಿ ಇದ್ದಾಗ, ಅದೇ ತುಂಗಾ ನದಿ ಅದಕ್ಕೆ ಒಂದು ಏನು, ಅಥವಾ ಗಂಗಾ ನದಿಗೆ ಒಂದು ನಿರ್ದಿಷ್ಟವಾದಂತ ದಡ ಇಲ್ಲ. ದಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈಗ ಮಠದಲ್ಲಿರುವಂತ ಯೋಗಿಗಳಿಗಿಂತ ಅಥವಾ ಆ ಮಠದಲ್ಲಿರೋ ಯೋಗಿ ಪುರುಷರಿಗಿಂತ ಯಾವ್ದೋ ಹಿಮಾಲಯದ ಬೆಟ್ಟದ ಮೇಲೆ ಗುಹೆ ಒಳಗಡೆ ಇರುವಂತ ಒಬ್ಬ ಗಾಂಜಾ ಸೇರ್ತಾ ಇರುವಂತ ಭಂಗಿ ಸಾಧು, ಆ ಭಂಗಿ ಸಾಧು ಇವನ್ಕಿಂತ ದೊಡ್ಡ ಯೋಗಿ ಪುರುಷನಾಗಿರ್ತಾನೆ. ಯಾಕಂದ್ರೆ ಇವನು ಭಾರತ ದೇಶದ ಎಲ್ಲಾ ಊರುಗಳಲ್ಲಿ ಅವನು ಭಿಕ್ಷೆ ಎತ್ಕೊಂಡು ಓಡಾಡಿರ್ತಾನೆ. ಆಮೇಲೆ ಟ್ರೈನ್ಗಳಲ್ಲಿ ಆತ ಏನ್ ಮಾಡಿರ್ತಾನೆ, ಇದು ಅನ್ರಿಸರ್ವ್ಡ್ ಬೋಗಿಗಳಲ್ಲಿ ಓಡಾಡಿರ್ತಾನೆ. ಅವನಿಗೆ ಜನರ ಸಂಪರ್ಕ ಬಂದಿರುತ್ತೆ. ಸಾವಿರಾರು ತರದ್ದು ಊಟ ಮಾಡಿರ್ತಾನೆ, ಏನೇನೋ ಕೊಟ್ಟಿದ್ದಾನೆ, ಏನೇನೋ ತಿಂದಿರ್ತಾನೆ. ಅಷ್ಟೆಲ್ಲವನ್ನು ಕೊಟ್ಟದನ್ನ ತಿಂದು ಅಷ್ಟೊಂದು ಜನರನ್ನ ನೋಡಿ ಅಂತ ಏನು ಧಕ್ಕೆ ಕಾಕೆ ಅಂತ ಹೇಳ್ತಾರಲ್ಲ, ಹಿಂಗೆ ಪೆಟ್ಟು ತಿನ್ಕೊಂಡು ಅವನು ಹಿಮಾಲಯದಲ್ಲಿ ಎಲ್ಲೋ ಹೋಗಿ ಅಲ್ಲಿ ಸಿಕ್ಕದನ್ನ ತಿನ್ಕೊಂಡು ಅವನು ಗಾಂಜಾ ಸೇದ್ಕೊಂಡು ಅವನು ಏನ್ ಮಾಡ್ತಾ ಇರ್ತಾನೆ, ತಂದೆ ಆದಂತ ವಿಚಾರ ಲಹರಿಯಲ್ಲಿ ಮುಳುಗಿ ತಪಸ್ ಮಾಡ್ತಾ ಇರ್ತಾನೆ, ಮೆಡಿಟೇಷನ್ ಮಾಡ್ತಾ ಇರ್ತಾನೆ. ಆಮೇಲೆ ಅಂತ ಸಾಧುಗಳು ತಮಗೆ ಆದಂತ ಅನುಭವಗಳನ್ನ ತಾವು ತಿಳ್ಕೊಂಡಿರೋದನ್ನ ಬಹಳಷ್ಟು ಜನರಿಗೆ ಹೇಳ್ಬೋದು. ಆದ್ರೆ ಅವ್ರು ಎಂತ ಯೋಗಿಗಳು ಯಾವ ಲೆವೆಲ್ ಹೋಗಿರ್ತಾರೆ ಅಂದ್ರೆ, ಅವ್ರನ್ನ ತಿಳ್ಕೊಂಡಿರೋದನ್ನ ಹೇಳ್ಕೊಂಡು ತಿರಾಡಕ್ಕೆ ಕೂಡ ಅವ್ರು ಟೈಮ್ ವೇಸ್ಟ್ ಮಾಡೋದಿಲ್ಲ. ಆ ಟೈಮಲ್ಲಿ ಕೂಡ ಅವ್ರು ಯೋಗ ಮೆಡಿಟೇಷನ್ ಮಾಡ್ಕೊಂಡಿರ್ತಾರೆ. ದೇ ಡೋಂಟ್ ವೇಸ್ಟ್ ಟೈಮ್ ಆನ್ ದಟ್ ಆಲ್ಸೋ. ನಾನು ಅದಕ್ಕೆ ಹೇಳ್ತೀನಿ, ಬುದ್ಧನಾಗಿರೋನು ತಾನು ತಿಳಿದಂತ ಬುದ್ಧಿಯನ್ನ ಸಕಲರಿಗೆ ಹಂಚ್ಕೊಂತ ತಿರುಗಾಡ್ದ. ಪ್ರಬುದ್ಧನಾಗಿರೋನು ಅದನ್ನು ಮಾಡೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ ಅವರು. ಈಗ ನಾವು ಎಲ್ಲರನ್ನೂ ಒಂದೇ ಲೆವೆಲ್ ತರಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ತಾವು ತಿಳುವಳಿಕೆ ಪಡಿತಾರೆ, ತಿಳುವಳಿಕೆ ಪಡ್ಕೊಂಡು ಒಬ್ರಿಗೆ ಕೆಟ್ಟದ್ ಮಾತಾಡೋದಿಲ್ಲ, ಒಬ್ರಿಗೆ ಕೆಟ್ಟದ್ ಮಾಡೋದಿಲ್ಲ, ಸುಮ್ಮನೆ ಇರ್ತಾರೆ. ಯಾರಾದ್ರೂ ಬಂದು ಅವ್ರ ಹತ್ರ ಬಂದು ಸಹಾಯ ಕೇಳಿದಾಗ, ತಿಳುವಳಿಕೆ ಬೇಕು ಅಂತಂದಾಗ ಡೆಫಿನೆಟ್ಲಿ ಕೊಡ್ತಾರೆ. ಅವರಾಗಿ ಅವರು ಎಲ್ಲಿ ಪ್ರವಚನ ಮಾಡೋದಾಗ್ಲಿ, ಸಂದೇಶ ಕೊಡೋದಾಗ್ಲಿ ಅದೇನು ಮಾಡೋದಿಲ್ಲ. ಮತ್ತೆ ಈಗ ಹಾಗಾದ್ರೆ ಜನರ ಮಧ್ಯೆ ಹೋಗಿ ತಮ್ಮ ಸಾಧನೆ ಮಾಡ್ಕೊಳ್ಳೋದೇ ದೊಡ್ಡದ ಅಂದ್ರೆ ಸರ್, ಅದು ಸಮಾಜಕ್ಕೆ ಬೇಕದು. ಅವರಿಂದ ಹೆಚ್ಚು ಉತ್ಪಾದನೆ ಅಂದ್ರೆ ಏನಂದ್ರೆ, ಒಂದು ಗೃಹಸ್ಥಾಶ್ರಮಕ್ಕೆ ಅವ್ರು ಬಹಳ ಬೇಕು. ಗೃಹಸ್ಥಾಶ್ರಮದಲ್ಲಿ ಬದುಕುವಂತ ಜನರಿಗೆ ಅವರ ಮಾರ್ಗದರ್ಶನನೇ ಬೇಕಾಗಿದ್ದು. ನಿಮ್ಗೆ ಎಲ್ಲಾ ಕಡೆನೂ ಪ್ರೊಫೆಸರ್ ಬಂದು ಪಾಠ ಮಾಡಕ್ ಆಗೋದಿಲ್ಲ. ಹಂಗಾಗಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಕೂಡ ಇದ್ದಾರೆ, ಹೈಸ್ಕೂಲ್ ಶಿಕ್ಷಕರು ಕೂಡ ಇದ್ದಾರೆ. ಎಲ್ಲಾ ಕಡೆನೂ ಯೂನಿವರ್ಸಿಟಿಯ PhD ಮಾಡಿದಂತ ಪ್ರೊಫೆಸರ್ ಬಂದು ಮಾತಾಡಿ ಅಂದ್ರೆ ಎಲ್ಲ ಆಗುತ್ತೆ? ಆಗಲ್ಲ. ಲೈಕ್ ದಟ್. ಏನ್ ಸರ್? ಫ್ರಮ್ ಅಪ್ವರ್ಡ್ ಟು ಡೌನ್ವರ್ಡ್ ವಿ ಶುಡ್ ಚಾನಲೈಸ್ ಇಟ್. ಇಸ್ ಇಟ್ ಸರ್? ಬೇರೆ ಬೇರೆ ಸ್ತರಗಳಲ್ಲಿ ಅದರ ಹರಿವು ಆಗ್ಬೇಕು ಅಂತ ಹೇಳ್ತಾ ಇದೀವಿ. ಆಮೇಲೆ ಸುಮಾರು ಜನ ಸರ್ ಆ ತರದ ಯೋಗಿಗಳಲ್ಲಿ ಹೋಗಿ ಮಾತಾಡಿದಾಗ ಸಾಕಷ್ಟು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ಅನ್ನೋದು ಇದೆ. ಬಟ್ ಅವ್ರು ಹೊರಗಡೆ ಬಂದು ಯಾರಿಗೂ ಹೇಳಲ್ಲ. ಯಾರಾದ್ರೂ ಅವ್ರ ಹತ್ರ ಹೋಗಿ ಆ ತರದ ದೂರುಗಳನ್ನ ಅಥವಾ ಏನಾದ್ರು ಹೇಳ್ಕೊಂಡ್ರೆ, ಸಮಸ್ಯೆಗಳು ಹೇಳ್ಕೊಂಡ್ರೆ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಅಂತ. ನಾನೇಂದ್ರೆ ಮುಖ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ರಿಸರ್ಚ್ ಮಾಡುವಂತ ವ್ಯಕ್ತಿಗಳು, ಈಗ ಫಾರ್ ಎಕ್ಸಾಂಪಲ್ ರಾಬರ್ಟ್ ಕಾಲ್ಡ್ವೆಲ್ ಅವರು ಎ ಕಂಪ್ಯಾರಿಟಿವ್ ಗ್ರಾಮರ್ ಫಾರ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಬರೆದ್ರು. ಭಾರತ ದೇಶದಲ್ಲಿ ಆಗಿನ ಕಾಲದಲ್ಲಿ ಅವರು ತಿಳುವಳಿಕೆಗೆ ಸಿಕ್ಕಂತ ಹೆಚ್ಚಾನೆಚ್ಚು ಎಲ್ಲಾ ದ್ರಾವಿಡ ಭಾಷೆಗಳ ಬಗ್ಗೆನೂ ಬರೆದ್ರು. ಅದೊಂದು ದೊಡ್ಡ ಆಕರ ಗ್ರಂಥವಾಗಿ ಇವತ್ತು ಉಳಿದಿದೆ. ಆದ್ರೆ ರಾಬರ್ಟ್ ಕಾಲ್ಡ್ವೆಲ್ ಎಲ್ಲೇ ಹೋಗಿ ಅವರು ಭಾಷಣ ಮಾಡಲಿಲ್ಲ. ಅವರು ಎಲ್ಲೇ ಹೋಗಿ ಅವರು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ ಆಗಿ ನಿಲ್ಲಲಿಲ್ಲ. ಅವರು ಒಂದು ಚರ್ಚ್ ಅಲ್ಲಿ ಪಾದ್ರಿಯಾಗಿ ಬದುಕ್ತಾ ಇದ್ರು. ಏನ್ ಸರ್? ಈಗ ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಕರ್ನಾಟಕಕ್ಕೆ ಕೊಟ್ಟಿರುವಂತ ನಿಜವಾದಂತ ಕನ್ನಡದ ನಿಘಂಟು ಅದು ಸಂಸ್ಕೃತದ ಪದಗಳನ್ನ ಮೋನಿಯರ್ ವಿಲಿಯಮ್ಸ್ ಸಂಸ್ಕೃತ ಡಿಕ್ಷನರಿಯನ್ನ ತಗೊಂಡ್ಬಂದು ಸಂಸ್ಕೃತಕ್ಕೆ ಅವರು ಇಂಗ್ಲಿಷ್ ಅಲ್ಲಿ ಕೊಟ್ಟಿರುವಂತ ವಿವರಣೆಯನ್ನ ಕನ್ನಡೀಕರಣ ಮಾಡಿ ಕೊಟ್ಟಿರುವಂತ ಡಿಕ್ಷನರಿ ಅಲ್ಲ ಅದು. ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಕೊಟ್ಟಿರುವಂತ ಡಿಕ್ಷನರಿ ಮೋನಿಯರ್ ವಿಲಿಯಮ್ಸಿನ ಸಂಸ್ಕೃತದ ಡಿಕ್ಷನರಿ ಇದ್ದಂಗಿದೆ. ನಿಜ ಆಗ್ಬೇಕಾದ್ರೆ ನಿಘಂಟು ಅಂತಂದ್ರೆ ಕನ್ನಡದಲ್ಲಿ ಅಪ್ಪಟ ಕನ್ನಡ ನಿಘಂಟುಗಳು ಕೆಲವೇ ಇದಾವೆ. ಅದರಲ್ಲಿ ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಒಂದು.
ಅವರು ಯಾವುದೇ ಯೂನಿವರ್ಸಿಟಿಲಿ ಹೋಗಿ ಪ್ರೊಫೆಸರ್ ಆಗ್ಲಿಲ್ಲ. ಹೌದು. ಅದಕ್ಕೆ ಏನಂತೀರಿ ಸರ್ ತಾವು? ಇಲ್ಲ ಸರ್, ಏನಾಗುತ್ತೆ ಅಂತಂದ್ರೆ ಈಗ ನೀವು ಹೇಳಿದಾಗೆ ಅವ್ರು ಯಾವ ಯೂನಿವರ್ಸಿಟಿ ಕುವೆಂಪು ಬಗ್ಗೆ ಹೆಚ್ಚು ಮಾತಾಡಲೇ ಇಲ್ಲ, ಕುವೆಂಪು ಹೆಚ್ಚು ಹೋಗಿ ಭಾಷಣ ಮಾಡಿದವರೇ ಅಲ್ಲ ಅಂತ ಹೇಳ್ತಾ ಅದನ್ನ ಹೆಚ್ಚು ಬರವಣಿಗೆಯಲ್ಲಿ ತೊಡಸ್ಕೊಂಡ್ರು. ಈಗ ನಿಮ್ದು ಅದೇ ಆಗಿದೆ ಸರ್, ನೀವೇನೋ ನಮಗೇನೋ ಪ್ರೊಫೆಸರ್ ಹೆಚ್ಚು ಮಾತಾಡೋದಂದ್ರೆ ಬರೀತಿರಲಿಲ್ಲ ಸರ್ ಒಂದೊಂದ್ಸರಿ ಆಗ ಸರ್. ಸರ್ ನಿಜವಾಗಿ ಸರ್, ನನಗೆ ಯಾಕಂದ್ರೆ ನೀವು ಒಬ್ಬ ಆಫೀಸರ್ ಆಗಿ ನೀವು ಎಲ್ಲೋ ನೋಡಿ ಏನೋ ಏನೋ ಮಾಡಿದ್ರು ಅಂತ ಅಂದಾಗ ನೀವು ಕುತ್ಕೊಂಡ್ಬಿಟ್ರಿ, ತಪಸ್ ಮಾಡ್ಬಿಟ್ರಿ ಸರ್, ಒಳ್ಳೆ ಪುಸ್ತಕ ಬಂತು. ಬರೀ ಮಾತಾಡ್ತಾ ಆಗಲ್ಲ ಸರ್. ನನಗೆ ಒಂದು ಅಂಬೇಡ್ಕರ್ ಅವರು ನಮ್ಮ ಮೂಲವನ್ನು ನಾಗ ಸಂಸ್ಕೃತಿ, ನಾಗ ಜನಾಂಗದ ಬಗ್ಗೆ ಹೇಳ್ತಾರೆ. ನಾಗ ಜನಾಂಗದ ಬಗ್ಗೆ ಇಲ್ಲಿ ಅಷ್ಟೊಂದು ನಾನು ಹೇಳ್ತೀನಿ ಸರ್, ನಾಗ ಜನಾಂಗದ ಬಗ್ಗೆ ನಾನು ಹೇಳ್ತೀನಿ ಸರ್. ಭಾರತದಲ್ಲಿ ಜನಾಂಗಗಳ ಹೆಸರುಗಳು, ಜಾತಿಯ ಹೆಸರುಗಳು ಎಲ್ಲ ಬಂದಿರೋದು ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಗಳ ಹೆಸರುಗಳಿಂದ. ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಗಳ ಹೆಸರುಗಳಿಂದ. ನಾಂಗರ್ ಅಂದ್ರೆ ನೇಗಿಲು, ನಾಂಗ ಅಂದ್ರೆ ನೇಗಿಲು. ಈ ಜನಾಂಗ ಇದೆಯಲ್ಲ, ನಾಂಗರ್ ಜನಾಂಗ, ಅದು ಬರ್ತಾ ಬರ್ತಾ ಆ ನಾಸಿಕ ಉಚ್ಚಾರಣೆ ಹೊರಟೋಗಿ ನಾಗ ಜನಾಂಗ ಆಯ್ತು. ಅದು ಆ ಜನಾಂಗ ಅನ್ನುವಂತ ಪದಕ್ಕೆ ಆ ನಾಂಗ ಕೊಟ್ಟಿದಾರಲ್ಲ, ಅವರೇ ನಾಂಗರು, ಅವರೇ ಜನಾಂಗರು, ಅವರೇ ನಾಗರು. ನಾಗರು ಅಂತಂದ್ರೆ ಯಾವುದು ನಾಗರ ಹಾವು ಅಲ್ಲ, ನಾಗರ ಹಾವನ್ನ ಪೂಜೆ ಮಾಡುವ ಜನರು ಅಲ್ಲ. ನಾಗ ಜನರು ಅಂತಂದ್ರೆ ನೇಗಿಲನ್ನು ಹೊಡೆಯುವ ಜನರು. ಯಾಕಂದ್ರೆ ನಾಂಗರ್ ಅಂದ್ರೆ ದ್ರಾವಿಡ ಭಾಷೆಗಳಲ್ಲಿ ನೇಗಿಲು. ತೆಲುಗುದಲ್ಲಿ ಈಗ್ಲೂ ನೇಗಲಿಗೆ ನಾಂಗರ್ ಅಂತಾರೆ, ನಾಂಕಲಿ ಅಂತಾರೆ. ಈ ಕೆಲವೊಂದು ಕರ್ನಾಟಕ ರಾಜ್ಯದ ಜಿಲ್ಲೆಗಳಲ್ಲಿ ಕೂಡ ನಾಂಕಲಿ ಅಂದ್ರೆ ನೇಗಿಲು. ಕುಲ ಅಂತಂದ್ರೆ ನೇಗಿಲು. ಕುಳ ಅಂತಂದ್ರೆ ನೇಗಿಲಿನ ಕೊನೆಯ ಕಬ್ಬಿಣದ ತುದಿ, ಅದಕ್ಕೆ ಕುಳ ಅಂತ ಹೇಳ್ತಾರೆ. ಕುಲ ಅಂತಂತಂದ್ರೆ ಅಥವಾ ಒಂದು ಕುಳ ಅಂತಂದ್ರೆ ಒಂದು ಫ್ಯಾಮಿಲಿಗೆ ಒಂದು ನೇಗಿಲನ್ನ ಇಟ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇತ್ತು. ಒಂದು ನೇಗಿಲನ್ನ, ಯಾಕಂದ್ರೆ ಅವತ್ತು ಕಬ್ಬಿಣ ಕಾಸ್ಟ್ಲಿ ಆಗಿತ್ತು, ಕಬ್ಬಿಣದ ಸಾಮಾನನ್ನ ಇಟ್ಕೊಳ್ಳೋದು ಕಾಸ್ಟ್ಲಿ ಆಗಿತ್ತು. ಹಿಂಗಾಗಿ ಅವ್ರು ಭಾರಿ ಕುಳ ಅಂತಂದ್ರೆ ಅವರು ಬಹಳಷ್ಟು ನೇಗಿಲುಗಳನ್ನ ಇಟ್ಕೊಂಡಿರುವಂತ ಜನ, ದೊಡ್ಡ ಜಮೀನ್ದಾರರು. ಸೊ ಕುಳ ಅನ್ನುವಂತ ಪದನು ಅಲ್ಲಿಂದನೇ ಬಂದಿದೆ. ಕುಳ ಅಂತಂದ್ರೆ ನೇಗಿಲು. ನಮ್ಮೂರದಲ್ಲಿ ಭಾರಿ ಕುಡ್ದಾರಪ್ಪ ಅವರು, ಭಾರಿ ಕುಡ್ದಾರ ಅಂತಾರ, ಅಂದ್ರೆ ಭಾರಿ ಜಮೀನ್ದಾರನ್ನ ಅರ್ಥದಲ್ಲಿ. ಆಮೇಲೆ ಸರ್ ಕೂರಿಗೆ ಅಂತಂದ್ರೆ ಕುರ್ಚಿ. ಒಂದು ಕುರ್ಚಿಗೆ ಅಂತ ಒಂದು ಇಂಪ್ಲಿಮೆಂಟ್ ಬರುತ್ತೆ, ಗೊತ್ತಾ ಸರ್? ಕುರ್ಚಿಗೆ, ಹೌದು ಸರ್. ಈ ಕಳೆ ಕಿಳಿಯೋದಕ್ಕೆ ಅದು ಕುಡ್ಲು ಈ ರೀತಿ ಕಟ್ ಮಾಡುತ್ತೆ, ಕುರ್ಚಿಗೆ ಈ ರೀತಿ ತೆಗೆಯುತ್ತೆ, ಕಳೆಗೆ ಬುಡಕ್ಕೆ ಬೇರೆ ಹಾಕೋದು. ಕುರ್ಚಿಗೆ ಸರ್, ಕುರ್ಚಿಗೆ ಒಂದು ಕಮ್ಯುನಿಟಿಗೆ ಹೆಸರು ಕೊಟ್ಟಿದೆ. ಕೂರ್ಗಿ 4 ಕೂರ್ಗಿ ಜಮೀನು, 20 ಕೂರ್ಗಿ ಜಮೀನು ಒಂದು ಜನಾಂಗಕ್ಕೆ ಹೆಸರು ಕೊಟ್ಟಿದೆ. ಆಮೇಲೆ ಭಾರ ಅಂದ್ರೂ ಕೂಡ ನೇಗಿಲು, ಭಾರ ಅಂದ್ರೂ ಕೂಡ ಒಂದು ನೇಗಿಲು, ಅದು ಒಂದು ಜನಾಂಗಕ್ಕೆ ಹೆಸರು ಕೊಟ್ಟಿದೆ. ನಮ್ಮ ಭಾರತದ ಮೂಲವಾಗಿ ಎಷ್ಟು ಜಾತಿಗಳು ಹುಟ್ಟಿದಾವೆ, ಆ ಜಾತಿಗಳೆಲ್ಲ ಒಂದಲ್ಲ ಒಂದು ಇಂಪ್ಲಿಮೆಂಟ್, ಅಗ್ರಿಕಲ್ಚರಲ್ ಇಂಪ್ಲಿಮೆಂಟಿನ ಹೆಸರು ಇಟ್ಕೊಂಡು ಬೆಳೆದು ಬಂದಿದ್ದಾವೆ. ಅಂದ್ರೆ ನೀವು ಹೇಳ್ತಿರೋದು ನಾವೆಲ್ಲ ವ್ಯವಸಾಯ ಮೂಲದಿಂದ ಬಂದವಂತ ವ್ಯವಸಾಯ ಕೂಡ ಹೇಳ್ತಿದ್ದಾರೆ. ವ್ಯವಸಾಯ ಅಥವಾ ಅವ್ರದ್ದು ಏನು ಅವ್ರ ಊಟದ ಸಿಟಿಗಾಗಿ ಏನ್ ಮಾಡ್ತಾ ಇದ್ರು ಆ ಕೆಲಸ ಮಾಡ್ಕೊಂಡು ಅದ್ರಲ್ಲಿ ಯಾರು ಸ್ವಲ್ಪ ಎಕ್ಸ್ಪರ್ಟ್ ಆದ್ರೂ ಆ ಹೆಸರು ತಗೊಂಡಿದ್ದಾರೆ. ಈಗ ಚಲ್ಕಿ ಅಂತಾನು ಒಂದು ಪದ ಇದೆ, ಸಲ್ಕಿ ಅಂತಾನು ಪದ ಇದೆ. ಅದಕ್ಕೆ ಹಾಮ ನಾಗರಾಜರು ಚಾಲುಕ್ಯರು ಪದ ಚಲ್ಕಿಯಿಂದ ಅಥವಾ ಸಲ್ಕಿಯಿಂದ ಬಂದಿರ್ಬೋದು ಅಂತ ಹೇಳ್ತಾರೆ. ಬಟ್ ನಾನು ಅದನ್ನ ಸ್ವಲ್ಪ ಬೇರೆ ರೀತಿ ತಗೊಂಡಿದ್ದೀನಿ. ಅದಕ್ಕೆ ಚ ಅಂತಂದ್ರೆ ದೊರೆ, ಲು ಅಂದ್ರೆ ವ್ಯಕ್ತಿ, ಕಿ ಅಂದ್ರೆ ಭೂಮಿ, ಯ ಅಂದ್ರೆ ಅವರು ಅಥವಾ ಅವ ಅಂದಂಗ. ಸೊ ಚಾಲುಕ್ಯ ಅಂತಂದ್ರೆ ಈ ಭೂಮಿಯ ಆಳುವ ದೊರೆ ಅನ್ನೋ ತೋಡೇನೆ ಚಾಲುಕ್ಯ. ಅದಕ್ಕೆ ಸರ್ ಇಂಟರ್ಪ್ರಿಟೇಷನ್ ಆಗಿದೆ ಸರ್. ಆಮೇಲೆ ನನಗೆ ಒಂದು
ಪಾಂಡುರಾಜನ ಪತ್ನಿ ಮಾದ್ರ ದೇಶದವಳು ಅವಳು. ಹಾಗಾದ್ರೆ ಪಾಂಡುರಾಜ ಯಾರು? ಈಗ ನಾನು ಆ ಒಂದು ಯಾವುದೋ ಒಂದು ಬರವಣಿಗೆಯಲ್ಲಿ ನಾನು ಹೇಳ್ತೀನಿ, ಇವೆಲ್ಲಾನು ಕೆಲವೊಂದು ವಿಷಯಗಳನ್ನ ಕೊಡ್ತಾ ಮಹಾಭಾರತ ನಿಜವಾಗಿಯೂ ಆರ್ಯರ ಕಥೆಯೇ? ನನಗೆ ಇದು ಆರ್ಯರ ಕಥೆ ಅಲ್ಲ ಅಂತ ಅನ್ಸುತ್ತೆ. ಮೊದಲೇ ಇದ್ದಂತ ಈ ಭಾರತದ ಯಾವುದೋ ಒಂದು ಮೂಲ ಕಥೆ, ಅದು ಬೇರೆ ಬೇರೆಯವರ ಭಾಷೆಯಲ್ಲಿ ಬೇರೆ ಬೇರೆಯವರ ಬರವಣಿಗೆಯಲ್ಲಿ ತುಂಬಾ ವಿಷಯಗಳನ್ನ ಸೇರಿಸ್ಕೊಂಡು ಕೆಲವೊಂದು ವಿಷಯಗಳನ್ನ ಬಿಟ್ಟು ಇವತ್ತಿನ ಸ್ವರೂಪವನ್ನು ಪಡ್ಕೊಂಡು ನಿಂತ್ಕೊಂಡಿದೆ. ಯಾಕಂದ್ರೆ ಕಿಸನ್ ಅಂತ ಹೇಳ್ತಾರೆ ಕೃಷ್ಣನ್ಗೆ, ಕಿಸನ್ ಅಂತ. ಹಿಂದಿಲಿ ಕಿಸಾನ್ ಅಂತಂದ್ರೆ ರೈತ. ಕಿಸಾನ್ ರೈತ. ಹಳ್ಳಿಯಲ್ಲಿ ಈಗ ಕೃಷ್ಣ ಅಂತ ಸರ್ ಹಳ್ಳಿಯಲ್ಲಿ. ಇವತ್ತಿಗೂ ಸರ್ ಉತ್ತರ ಪ್ರದೇಶ ಬಿಹಾರ ಹೋದ್ರೆ ಅದೇ ಟರ್ಮ್ ಅಲ್ಲಿ ಸರ್ ಅವ್ರು ಬಳಸೋ ಪದ ಕಿಸನ್ ಅನ್ನಂಗಿಲ್ಲ ಅವರು. ಕಿಸನ್ ಕಿಸ್ನಾ ಅದು ತುಂಬಾ ಪಾಲಿಶ್ ಮಾಡಿ ಕೃಷ್ಣ ಅನ್ನೋ ತರದಲ್ಲಿ ಮಾಡಿ ಅನ್ನಲ್ಲ. ಹೌದು ಸರ್, ಈ ತರ ಥಿಯರಿ ಇಟ್ಕೊಂಡು ನೀವು ಪ್ರತಿಯೊಂದು ಮೂಲ ನಿವಾಸಿಗಳು ಅಥವಾ ನಮ್ಮ ಎಲ್ಲ ಜನಾಂಗಗಳು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ನ ಒಂದಲ್ಲ ಒಂದು ಹೆಸರಿಂದ ಬಂದಿದೆ ಅಂತ ಇಟ್ಕೊಂಡು ಹೊರಟಾಗಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ತಾತ್ವಿಕವಾಗಿ ಅದು ಸತ್ಯ ಅನ್ಸುತ್ತೆ ನಿಮಗೆ? ಈಗ ಕೆಲವೊಂದು ಹೇಳಿದ್ರಿ, ಒಪ್ಕೊಳ್ತೀವಿ. ಅದ್ರ ಬಟ್ ಬೇರೆ ಬೇರೆ ಇವುಗಳಿಗೆಲ್ಲ ಹಂಗೆ ಹೇಳಕ್ಕಾಗುತ್ತಾ? ಹೇಳ್ಬಹುದಾ? ಅಲ್ಲ, ಎಲ್ಲದಕ್ಕೂ ಹೇಳ್ಬಾರ್ದು, ಮತ್ತೆ ಹೇಳೋದು ತಪ್ಪಾಗುತ್ತೆ. ಅದೇ ನಾನು ಹೇಳ್ತೀನಿ ಸರ್, ಏನಂದ್ರೆ ಈಗ ಫಸ್ಟ್ ಯಾರು ಹಂದಿಯನ್ನ ನೋಡಿ, ಕಾಡು ಹಂದಿಯನ್ನ ನೋಡಿ ಅದು ಗೆಡ್ಡೆ ಗೆಣಸನ್ನ ಪಡೆಯುವಂತ ರೀತಿಯನ್ನ ನೋಡಿ ಅದನ್ನ ಸಾಯಿಸಿ ಅದರ ಹಲ್ಲನ್ನ ತಗೊಂಡು, ಕೋರೆ ಹಲ್ಲನ್ನ ತಗೊಂಡು ತಾನು ಗೆಡ್ಡೆ ಕನಸನ್ನ ತೆಗಿಯಕ್ ಸ್ಟಾರ್ಟ್ ಮಾಡ್ದ, ಅವನು ಪಲ್ಲ. ಯಾಕೆಂತಂದ್ರೆ ಅವನು ಪಲ್ ಯೂಸ್ ಮಾಡ್ತಾ ಇದ್ದಾನೆ. ಪಲ್ ಅಂದ್ರೆ ಹಲ್ ಯೂಸ್ ಮಾಡ್ತಾ ಇದ್ದಾನೆ. ಹೊಲ್ಲ ಆದ. ನಿಂದ ಮಾಡಿದಂತ ಜಮೀನ್ ಏನಾಯ್ತು? ಹೊಲ ಆಯ್ತು. ಆಯ್ತಾ ಸರ್? ಆಯ್ತು. ಇವರಲ್ಲೇ ಈಗ ಕುಳ ಬಂತು, ಇವರಲ್ಲೇ ಕುಲ ಬಂತು. ಆಯ್ತು ಸರ್. ಹಾಗಿದ್ರೆ ಕುಲದಿಂದ ಕುಲ ಬಂದಿದೆ ಅಂತ ಹೇಳ್ತೀರಾ? ಇಲ್ಲ, ಕುಲ ಅನ್ನೋ ಪದ ಇದೆಯಲ್ವಾ? ಹೌದು. ಅವ್ರ ಕುಲ ಯಾವುದು, ಇವ್ರ ಕುಲ ಯಾವುದು ಸಾಮಾನ್ಯವಾಗಿ ಬಳಸ್ತಾರೆ. ಸೊ ಕುಲದಿಂದನೇ ಹುಟ್ಕೊಂಡಿರುವಂತಹ ಪದನ ಆಗಿದೆ ಅದು ಸರ್. ಕುಳದಿಂದನೇ ಬಂದಿರುವಂತ ಪದ ಕುಲ. ಯಾಕಂತಂದ್ರೆ ಈಗ ನಿಮ್ದು ಈಗಲೂ ನೀವು ನಮ್ಮ ದಕ್ಷಿಣ ಕರ್ನಾಟಕದ ಮಳವಳ್ಳಿಯ ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ರೆ ಮದುವೆ ಟೈಮಲ್ಲಿ ಕುಳ ಕೇಳ್ತಾರೆ. ನಿಮ್ದು ತಳ ಯಾವುದು, ನಿಮ್ದು ಕುಳ ಯಾವುದು ಅಂತ. ಅವಾಗ ಅವರು ಹೇಳ್ಬೇಕು, ನಮ್ದು ತಳ ಮೇದ್ನಿ, ನಮ್ದು ತಳ ಮೇದ್ನಿ, ಕುಳ ಮಳವಳ್ಳಿ. ಅಂದ್ರೆ ಅರ್ಥ, ನಾವು ಮೂಲತವಾಗಿ ತಳ, ನಮ್ದು ಮೇದಿನಿ ಅನ್ನೋ ಊರು, ನಾವು ಅಲ್ಲಿಂದ ಮೈಗ್ರೇಟ್ ಆಗಿ ನಾವು ಮಳವಳ್ಳಿಗೆ ಬಂದಿದೀವಿ. ಅದರಿಂದಾಗಿ ನಮ್ದು ತಳ ಮೇದ್ನಿ, ಕುಳ ಮಳವಳ್ಳಿ. ಸರ್, ಆಮೇಲೆ ಇನ್ನೊಂದು ನಮ್ಮ ಕಡೆ ಈ ಮೊದಲಿನ ಕರ್ಕೊಂಬರ್ಬೇಕಾದ್ರೆ ಬಾರ್ಕೋರು, ಆಮೇಲೆ ಪಟಗಾಣಿ, ಅವನ್ನೆಲ್ಲವೂ ಹಾಕೊಂಡು ಮೆರವಣಿಗೆ ಬರ್ತಾರೆ ಸರ್. ಈಗ ನಿಮ್ಮ ಇದನ್ನೆಲ್ಲ ನೋಡಿದ್ರೆ ಅಂದ್ರೆ ನಾವು ಮೂಲತಃ ವ್ಯವಸಾಯಗಾರರು, ನಾವು ನೇಗಿಲ ಒಡೆಯರು, ಹೊಲದ ಒಡೆಯರು ಅನ್ನೋದನ್ನ ಸ್ಪಷ್ಟ ಆಗ್ಲಿಕ್ಕೆ ನಮ್ಮ ಸಂಸ್ಕೃತಿ ಇದೆಯಾ ಸರ್? ಪಲ್ಲವರ ದೊಡ್ಡ ದೊರೆ ಆತ 1,00,000 ಹೇರುಗಳನ್ನ ದಾನ ಮಾಡ್ತಾನೆ. ಹೇರು ಅಂತಂದ್ರೆ ನೇಗಿಲನ್ನ ಕಟ್ಟಿ ನಿಲ್ಸಿರುವಂತ 2 ಎತ್ತುಗಳು, ಹೇರ್ ಕಟ್ಟೋದಂತ. ಸೊ ಹೇರ್ ಕಟ್ಟಿರುವಂತಹ ಹೇರುಗಳನ್ನ 1,00,000 ಹೇರುಗಳನ್ನ ದಾನ ಮಾಡ್ತಾನೆ. ಅಂದ್ರೆ ಅರ್ಥ, ಪಲ್ಲವ ದೊರೆಗಳು ಅಗ್ರಿಕಲ್ಚರ್ನ ದೊಡ್ಡ ಪ್ರಮಾಣದಲ್ಲಿ ಆರಂಭಿಸಿದ್ರು ಅಂತ ಅರ್ಥ. ದಾನ ಮಾಡ್ತಾನ ಅವನು, 1,00,000 ಹೇರುಗಳನ್ನ ದಾನ ಮಾಡ್ತಾನೆ. ಸರ್, ಈಗ ಎತ್ತಿನ ಸಿಂಬಲ್ ಇರುವಂತದ್ದು ಮೋಸ್ಟ್ಲಿ ರಾಷ್ಟ್ರಕೂಟ ಅನ್ಕೊಂತೀನಿ. ಹೌದಾ? ಪಲ್ಲವರು ತಾವು ಅದನ್ನ ಹೇಳಿ. ಸೊ ಪಲ್ಲವರು ದಂಡೆತ್ ಹೋದ್ರು ನಾರ್ತ್ಗೆ, ಹೋಗಿ ಅಲ್ಲಿರುವಂತಹ ರಾಜ್ಯರನ್ನ ಸಾಯಿಸಿ ಅಲ್ಲಿರೋ ಹೆಣ್ಣು ಮಕ್ಕಳೆಲ್ಲ ಕರ್ಕೊಂಡ್ ಬಂದ್ರು.
ಒಂದ್ ಕಡೆ ಎಲ್ಲೋ ಹಾಗೆ ಅಗ್ರಹಾರ ಅಲ್ಲ, ಅಗ್ರಹಾರದಲ್ಲಿ ಏನೋ ಹಾಕಿದ್ರು, ಅದು ಸಿ ಆ ಹೆಸರು ಕೂಡ ಅದಕ್ಕೆ ಇರ್ಲಿಲ್ಲ ಅಲ್ಲ ಅದನ್ನ ಅವರು ಆ ಹೆಸರನ್ನ ಅವರು ಒಂದು ಒಳ್ಳೇದಾಗಿರ್ಲಿ ಅಂತ ಇಟ್ಕೊಂಡಿರ್ಬೋದು. ಬಟ್ ಅವ್ರನ್ನ ಕರ್ಕೊಂಬಂದು ಒಂದು ಬೇಲಿ ಹಾಕಿ ಅಥವಾ ಒಂದು ಮನೇಲಿ ಕೂಡ ಹಾಕಿ ಇಟ್ಕೊತಾ ಇದ್ರು. ಸಣ್ಣ ಸಂಖ್ಯೆ ಇದ್ದಾಗ ಒಂದು ಮನೆಯಲ್ಲಿ, ದೊಡ್ಡ ಸಂಖ್ಯೆ ಇದ್ದಾಗ ಒಂದು ದೊಡ್ಡ ಬೇಲಿ ಹಾಕಿ ಅವ್ರನ್ನ ಕೂಡ ಹಾಕೋತಾ ಇದ್ರು. ಕೂಡ ಹಾಕಿ ದೇವ್ರು ಎಕ್ಸ್ಪ್ಲಾಯ್ಟಿಂಗ್ ದೆಮ್. ಸೊ ಬರ್ತಾ ಬರ್ತಾ ಅವರೆಲ್ಲ ಸ್ವಲ್ಪ ಪವರ್ಫುಲ್ ಯಾಕಾದ್ರು ಅಂತಂದ್ರೆ ಈ ಇಂಟರ್ ರೇಷಿಯಲ್ ಮ್ಯಾರೇಜಸ್ ಆಯ್ತು, ಅವ್ರ ಮಕ್ಕಳಿಗೆ ಅಧಿಕಾರ ಸಿಕ್ತು. ಯಾಕಂದ್ರೆ ಈಗ 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 ಎಷ್ಟೋ ಜನರಿಗೆ ಒಂದು ಇಲ್ಲಿಗಲ್ ರಿಲೇಷನ್ ಇರ್ಬೋದು. ಇಲ್ಲಿಗಲ್ ರಿಲೇಷನ್ ಇರುವಾಗ ಆ ಹುಟ್ಟುವಂತ ಮಗುನ ಮೇಲೆ ಆ ಹುಟ್ಟಿಸಿದಂತ ತಂದೆಗೆ ಸ್ವಲ್ಪ ಪ್ರೀತಿ ಇದೇ ಇರುತ್ತೆ. ಈಗ ತನ್ನ ಮೊದಲನೇ ಹೆಂಡತಿ ಮಕ್ಕಳಿಗೆ ಅವನೊಂದು 10 ಎಕರೆ ಜಮೀನು ಕೊಟ್ರೆ ಇವನು ಒಂದು ಅರ್ಧ ಎಕರೆ ಆದ್ರೂ ಕೊಡ್ತಾನೆ. ಇವನು ಅರ್ಧ ಎಕರೆಯಲ್ಲಿ ದೊಡ್ಡ ಮನುಷ್ಯ ಆಗಿ ಬೆಳೆದು ಆ 10 ಎಕರೆನೂ ಪರ್ಚೇಸ್ ಮಾಡ್ತಾನೆ. ಇಲ್ಲಾಂದ್ರೆ ಟ್ರಿಕ್ಸ್ ಯೂಸ್ ಮಾಡಿ ಅದ್ರ 10 ಎಕರೆ ಇವನು ಬರೋ ಮಾಡ್ಕೋತಾನೆ. ಅವೆಲ್ಲ ಆಗಿದಾವೆ, ಇತಿಹಾಸದಲ್ಲಿ ಆಗಿದಾವೆ. ಸರಿ, ಅದು ಒಂದಾಯ್ತು. ಈಗ ಮೂಲ ನಿವಾಸಿಗಳು ಅಂತ ತಾವೇನ್ ಹೇಳಿದಿರೋ ಪುಸ್ತಕದಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಜಾತಿಯವರಿಗೆ, ಮಹಾಂಗ ಆಗಿರ್ಬೋದು, ಮಾದರ್ ಆಗಿರ್ಬೋದು, ಹೊಲೆ ಆಗಿರ್ಬೋದು, ಸಾಕಷ್ಟು ಜಾತಿಗಳು ವ್ಯವಸಾಯದಿಂದನೇ ಬಂದಿರುವಂತಹ ಜಾತಿಗಳು. ಇನ್ಫ್ಯಾಕ್ಟ್ ದೇವರ್ ದ ರೂಲರ್ಸ್, ತುಂಬಾ ಆಸ್ತಿಯನ್ನ ಹೊಂದಿರುವಂತಹ ಜನಾಂಗ ಅವ್ರದ್ದಾಗಿತ್ತು ಅಂತ ತಾವು ಹೇಳಿದ್ರಿ. ನಿಜ. ಈಗಾಗಿದ್ರೆ ಇನ್ನೊಂದಿಷ್ಟು ಜನಾಂಗಗಳಿಗೆಯಲ್ಲ, ಈಗ ಸ್ವಲ್ಪ ಹೈ ಕ್ಯಾಸ್ಟ್ ಅಲ್ಲಿ ಬರುವಂತಹ ಜನಾಂಗಗಳು, ಅವರು ಎಲ್ಲಿಂದ ಹುಟ್ಕೊಂಡ್ರು ಅಂತ ಹೇಳ್ತೀನಿ. ಬಹಳ ಮಜಾ ಇದೆ, ನಾನು ನಿಮ್ಗೆ ಹೇಳ್ತೀನಿ ಸರ್. ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಹೇಳುವಾಗ ಅವ್ರ ಹತ್ರ ತುಂಬಾ ಆಸ್ತಿ ಇತ್ತು ಅಂತ ಹೇಳೋದ್ರ ಬದಲಿ ಅವ್ರ ಹತ್ರ ಹೊಲ ಇತ್ತು ಅಂತ ಅಷ್ಟೇ ಹೇಳಿದ್ರು. ಹಿಂದಿನ ಕಾಲದಲ್ಲಿ ಅವನು ತುಂಬಾ ಹೊಲ ಮಾಡ್ತಾ ಇದ್ದಾನೆ ಅನ್ನುವಂತ ಕಾನ್ಸೆಪ್ಟ್ ಇರ್ಲಿಲ್ಲ. ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ಆತ ತುಂಬಾ ಹೊಲ ಮಾಡಿದ್ದಾನೆ ಅನ್ನುವಂತ ಕಾನ್ಸೆಪ್ಟ್ ಇರ್ಲಿಲ್ಲ. ಅವನು ತಿಂದುಂಡು ಸುಖವಾಗಿದ್ದಾನೆ ಅನ್ನುವಂಥದ್ದು ಮಾತ್ರ ಕಾನ್ಸೆಪ್ಟ್. ಅವನು ತಿಂತಾನೆ, ಉಣ್ತಾನೆ, ಮಲ್ಲಿಕಳ್ತಾನೆ. ದಟ್ ವಾಸ್ ದ ರಿಚ್ನೆಸ್. ಯಾವುದೋ ಒಂದು ಹಂತದಲ್ಲಿ ಸರ್, ರಿಚ್ನೆಸ್ ಅನ್ನ ಅಳಿಯುವ ಮಾನದಂಡನೇ ಅದೇ ಆಗಿದ್ದಾಗಿದ್ರೆ ಸುಖವಾಗಿ ಉಣ್ಕೊಂಡು ಮಲ್ಲಿಕೊಳ್ಳೋದೇ ರಿಚ್ನೆಸ್ ಇರುವಂತದ್ದೇ ರಿಚ್ನೆಸ್. ಅವಾಗ ಈಗ ನಂಗೆ ಜಾಸ್ತಿ ಇದೆ ಅನ್ನುವಂಥದ್ದು ಇರಲಿಲ್ಲ. ಈಗ ನಾನು ಒಂದು ಕಾನೂನು ಪುಸ್ತಕದ ಬಗ್ಗೆ ಮಾತಾಡಿ ನಿಮ್ಮ ಪ್ರಶ್ನೆ ಉತ್ತರ ಹೇಳ್ತೀನಿ. ಮಳವಳ್ಳಿಯಲ್ಲಿ ಒಂದು ಪುಸ್ತಕ ಇದೆ, ಹೊಲೆಯರ ಕಾನೂನು ಅಂತ. ಆ ಪುಸ್ತಕದ ಹೆಸರೇ ಹೊಲೆಯರ ಕಾನೂನು. ಅದನ್ನ ಬರ್ದಿರೋರು ಓದುವಯ್ಯ ಅಂತ ಹೇಳಿ. ಓದುವಯ್ಯ ಅಂದ್ರೆ ಸ್ಕೂಲ್ ಟೀಚರ್ ಅಂತ ಅಲ್ಲ, ಅವ್ರ ಹೆಸರು ಮಾದಯ್ಯ ಅಂತ. ಓದುವಯ್ಯನ ಕಾನೂನು ಅಥವಾ ಹೊಲೆಯರ ಕಾನೂನು ಅಂತ ಆ ಪುಸ್ತಕ. ಅದರಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ. ಅದ್ರಲ್ಲಿ ಒಂದು ಮಾತು ಇದ್ರ ಬಗ್ಗೆನೆ, ಯಾವನ್ಲ ಸಾವುಕಾರ ಅಟ್ಟಿಲಿ ಕಾಸ್ ಮಡಿಕಂಡ ಸಾವುಕಾರ ಅಲ್ಲ ಕಜ. ಅಟ್ಟಿಲಿ ಅಥವಾ ಅಟ್ಟಿಲಿ ಕಾಸ್ ಮಡಿಕೊಂಡಿರುವ ಸಾವುಕಾರ ಅಲ್ಲ ಕಜ. ಅಟ್ಟಿಲಿ ಕಾಳ ತುಂಬಿಕೊಂಡಿರುವ ಸಾವುಕಾರ ಕಜ. ಮಡಿಕೊಂಡಿರೋನು ಅಲ್ಲ, ಕಾಳು ತುಂಬಿಕೊಂಡಿರುವ ಸಾವುಕಾರ ಕಜ. ಕಾಳು ಮೀನ್ಸ್ ಧಾನ್ಯ, ದವಸ ಧಾನ್ಯಗಳು ಯಾರು ಜಾಸ್ತಿ ಇದೆಯೋ ಅವನ ಹತ್ರ ಅವನು ಸಾವುಕಾರ. ಅಂದ್ರೆ ಅವನು ಓದುವಯ್ಯನ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಅಟ್ಟಿಗೆ ಯಾರ ಬರ್ಲಿ ಅವ್ರಿಗೆ ಇಟ್ಟಾಕ್ಬೇಕು. ಅಟ್ಟಿಗೆ ಯಾರ ಬರ್ಲಿ ಅವ್ರಿಗೆ ಇಟ್ಟಾಕ್ಬೇಕು. ಆಮೇಲೆ ನಮ್ಗೆ ಆಗದೆ ಹೋದಮ್ಮನಾರ ಆಗಿರ್ಲಿ, ನಮ್ಗೆ ಆಗುಮ್ನಾರ ಆಗಿರ್ಲಿ, ಅವ್ರಿಗೆ ಹೆಂಗಾರ ಇರ್ಲಿ, ಹೆಂಗಾರ ಇದ್ರು ಪರವಾಗಿಲ್ಲ, ಹೆಂಗಿದ್ರು ಪರವಾಗಿಲ್ಲ, ಅವ್ರಿಗೆ ಇಟ್ಟಾಕ್ಬೇಕು. ಅವ ಹಸ್ಕೊಂಡ್ ಬಂದಿದ್ರೆ ಅಟ್ಟಿಲಿ ಇದ್ದದ್ದು ಇಟ್ಟಾಕಿ, ಅವ ಉಂಡ್ಕ ಬಂದಿದ್ರೆ ಏನ್ ಉಣ್ತಾನೆ ಅದನ್ನ ಕೇಳಿ ಇಟ್ಟಾಕಿ. ಯು ಅಂಡರ್ಸ್ಟ್ಯಾಂಡ್? ಆ ಎಕ್ಸ್ಟೆಂಟ್ಗೆ ಸಿ ಹಸ್ಕೊಂಡ್ ಬಂದಿರುವ ಅಂದ್ರೆ ಈಗ ಬಂದಿರ್ತಾನೆ, ಏನಪ್ಪ ಊಟ ಮಾಡ್ತೀವಪ್ಪ ಪಾಪ ಅಂದೇಟ್ಗೆ ಆ ಕೊಡಿ ಸ್ವಾಮಿ ಅಂದ್ರೆ ಮನೇಲಿ ಇದ್ದದನ್ನ ಕೊಟ್ಟು ಬಿಡ್ಬೇಕು. ಆಮೇಲೆ ಈಗ ಮನೆಗೆ ಬಂದಂತ ವ್ಯಕ್ತಿಗೆ ಇರಪ್ಪ ಒಂದ್ 5 ನಿಮಿಷ ಕುಂತ್ಗಳಪ್ಪ ನಾನು ಕೋಳಿ ಕುಯ್ತೀನಿ ಅಂತ ಅನ್ಬಾರ್ದು. ಬಂದ ತಕ್ಷಣ ಮನೇಲಿ ಏನಿದೆ ಅದ್ ಕೊಟ್ಬಿಡ್ಬೇಕು. ಅವನು ಇನ್ನೊಂದು ಹೊತ್ತು ಉಳಿತಾನೆ ಅಂದ್ರೆ ಅವಾಗ ಅವ್ನು ಏನ್ ಕೇಳ್ತಾನೆ ಅದನ್ನ ಕೊಡ್ಬೇಕು.
ಹೇಗಿದೆ ಈ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ ಸರ್. ಯಾಕಂದ್ರೆ ಅವ್ರು ಇರ್ತಾನೆ ಸಾಯಂಕಾಲ ಅಂತಂದ್ರೆ ಕೋಳಿ ಕೊಯ್ಬೇಕಾದ್ರೆ ಏನೋ ಮಾಡಿರಿ ಕೇಳೆ ಕೊಡಿ, ಕೋಳಿ ಕೊಯ್ಲೋ ಕುರಿ ಕೊಯ್ಲೋ ಅದು ಏನು ತಗೊಂಡು ಮಾಡಿ ಅದನ್ನ ವಲಯರ್ ಕಾನೂನು, ಓದುವೈನ್ ಕಾನೂನು. ಎಸ್ ನಾವು ಅದು ಪ್ರಿಂಟ್ ಆಗಿದೆ ಪ್ರಿಂಟ್ ಆಗಿಲ್ಲ ಸರ್, ಬರವಣಿಗೆಲಿದೆ. ಪ್ರಿಂಟ್ ಮಾಡಿಸ್ತೀನಿ, ನಾನ್ ಮಾಡಿಸ್ತೀನಿ. ಮಾಡಿಸಿ ಸರ್. ಸ್ವಲ್ಪ ಎಡಿಟಿಂಗ್ ಮಾಡ್ಬೇಕು, ಯಾಕಂದ್ರೆ ಅವು ಕೆಲವೊಂದು ಅಕ್ಷರಗಳೆಲ್ಲ ನಮ್ಗೆ ಓದಕ್ಕೂ ಆಗೋದಿಲ್ಲ. ಮಾಡ್ಬೇಕು ಅದನ್ನ. ಅವ್ನ ಕೈಲೇ ಬರ್ದಿದ್ದಾನೆ. ಅವನು ಹೆಂಗ್ ಬರ್ದಿದ್ದಾನೆ, ಅವರ ಅಜ್ಜ ಐದಿರು ಏನ್ ಮಾಡ್ತಾ ಇದ್ರು, ಏನ್ ಮಾತಾಡ್ತಾ ಇದ್ರು ಅದನ್ನ ಕೇಳಿ ತಿಳ್ಕೊಂಡು ಬರ್ದಿದ್ದಾನೆ. ಫಾರ್ ಎಕ್ಸಾಂಪಲ್ ಎಲೆಗಳಿದಾವಲ್ಲ ಸರ್, 4 ಜನ ಕುಂತ್ಕೊಂಡು ಎಲೆ ತಿನ್ನುವಾಗ ಒಂದು ಕಾನೂನು ಇದೆ, ಎಲೆಯ ಆಯ್ಕ ತಿನ್ಬಾರ್ದು, ಎಲೆಯ ಆಯ್ಕ ತಿನ್ಬಾರ್ದು, ಮ್ಯಾಲೆ ಯಾವ್ದು ಬಂದದೆ ಅದ ತಿನ್ಬೇಕು. ಈಗ ನನಗೆ ಈ ಎಲೆ ಇಷ್ಟ ಇಲ್ಲ, ಇದು ನಿನ್ ಸೈಡ್ ಇಟ್ಬಿಟ್ಟು ಈ ಎಲೆ ತಿನ್ನಂಗಿಲ್ಲ. ನಾವ್ 4 ಜನ ಕುಂತಿದ್ರೆ ಯಾವ ಎಲೆ ಬರ್ತದೆ ಅದನ್ನ ತಿನ್ಬೇಕು. ಪಾಲಿ ಬಂದದ ಡೆಮಾಕ್ರಸಿ. ನೀನು ಚೂಸ್ ಮಾಡಬೇಡ, ಅದ್ ಯಾವ್ದು ಬರ್ತದೆ ಅದ್ ತಿನ್ನು. ಏನದು ಬಂತ ನೀ ತಿನ್ಬಿಡು. ಎಂತ ಸರ್ ವಲಯರ್ ಕಾನೂನು ಅಂತ ಸರ್. ವಲಯರ್ ಕಾನೂನು, ಓದುವೈನ್ ಕಾನೂನು ಓದ್ಬೇಕು ಸರ್ ಇದನ್ನ. ಸರ್ ಅವ್ರು ದೇವರು ಸರ್, ಅವ್ರು ನಿಜವಾಗಿ ಬರ್ತಿರೋ. ನಮ್ಮ ಅಜ್ಜಿ ಒಂದು ಕತೆ ಹೇಳೋದು, ಯಾಕೆ ಇದು ಒಲೆರು 9 ಸೂಜಿ ಓದ್ತಾರೆ ಅಂತಾರಲ್ಲ ಅಜ್ಜಿ, ಅದು ಯಾಕೆ ಹಂಗಂತಾರೆ ಅಂತ ನಾನು ಪ್ರಶ್ನೆ. ನಮ್ಮ ಅಜ್ಜಿಗಿಲ್ಲ ಸರ್, ಒಲೆರು 9 ಸೂಜಿ ಒಂದು ಸೂಜಿನ 9 ಜನ ಓದ್ತಾರೆ ಅಂತ ಈ ಹೇಳ್ಸ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಅಜ್ಜಿ ಹೇಳಿದ ಕತೆ ಕೇಳ್ಬಿಟ್ರೆ ನಿಜವಾಗ್ಲೂ ಇಟ್ ಈಸ್ ವಂಡರ್ ಸರ್. ಅಂದರೆ ಒಂದು ಸೂಜಿ ತಾಂಬರ ಅಂತ ಹೇಳ್ತಾನೆ ರಾಜ, ಅಲ್ಲಿನ ನಾಯಕ. ಇವರು ಅಣ್ಣ ತಮ್ಮಂದ್ರು 9 ಜನ ವಲಯರು. ಒಂದು ಸೂಜಿ ತಾಂಬರ ಬೇಕಂತ ಹೇಳಿದಾಗ ಒಬ್ಬರು ಸೂಜಿ ಒಯ್ದ್ರೆ ಆ ರಾಜನ ಇವನೊಬ್ಬನ ಫೇವರೇಟ್ ಆಗ್ತಾನೆ, ಇನ್ನು 8 ಜನ ಎಲ್ಲಿ ಹೋಗ್ಬೇಕು? ಅದಕ್ಕೋಸ್ಕರ ಆ ಸೂಜಿಯನ್ನ ಒಂದು ದೊಡ್ಡ ಇದು ಬರುತ್ತೆ, ತೊಲೆ ಕಂಬ ಅಂತ ಉದ್ದಂದು. ಆ ತೊಲೆ ಕಂಬದಕ್ಕೆ ಆ ಸೂಜಿಯನ್ನು ಸಿಗಿಸ್ಕೊಂಡು 9 ಜನ ಓದ್ಕೊಂಡು ರಾಜನ ಹತ್ರ ಹೋದ್ರಂತೆ. ಒಲೆಯರು ಒಂದು ಸೂಜಿನ 9 ಜನ ಓದ್ತು ಒಲೆಯರು ಅಂತ ಅವರು ಅನ್ನುವಾಗ, ನೋಡಿ ಸ್ವಾಮಿ, ಸೂಜಿನ ಒಬ್ಬನೇ ತರಬಹುದು, ಇಷ್ಟಿರೋ ಸೂಜಿನ ಅವನೊಬ್ಬನ್ ತಂದ್ರೆ ಅವ್ನು ಮಾತ್ರ ನಿಮ್ಗೆ ಇದಾಗ್ತಾರೆ. ನಾವ್ ಇನ್ನು 8 ಜನ ಎಲ್ಲಿ ಹೋಗ್ಬೇಕು? ನಾವು 9 ಜನ ನಾವು ಹಂಗೆ ಒಗ್ಗೂಡ್ಕೊಂಡಿರ್ಬೇಕು. ನಮ್ಮ ಒಗ್ಗಟ್ಟಿದು ಅಂತೊಂದು ಸೂಜಿನ ಕೇಳಿಸಿದ್ರ ಇದು ನಮ್ಮ ಅಜ್ಜಿ ಹೇಳಿದ ಕಥೆ ಸರ್. ಇದು ಸರ್ ಆಮೇಲೆ ಇನ್ನೊಂದು ಅದೇ ಕಾನೂನಲ್ಲಿ ಇರೋದು ಇನ್ನು 2 ಪಾಯಿಂಟ್ ಹೇಳ್ಬಿಡ್ತೀನಿ. ಈ ಹಟ್ಟಿಲಿರೋ ಹೆಂಗಸರಿಗೆ ಮದುವೆ ಬರ್ತಾರಲ್ಲ ಅವ್ರಿಗೆ ಉಂಡು ಮನಿಕೋ ಗಂಟ ಹೊಡೆಯಕ್ಕಿಲ್ಲ. ಉಂಡು ಮನಿಕೋ ಗಂಟ ಹೊಡೆಯಕ್ಕಿಲ್ಲ. ಹಟ್ಟಿಲಿ ಎಲ್ರು ಉಂಡು ಮನಿ ಕಟ್ಲೆ ಬೆಳಿಗ್ಗೆ ಅದೇ ನಮ್ಮಿ ಅಂತ ಇದ್ದೆ ನೀನು ಅಂತ ಅವಾಗ ಜಗಳ ತೆಗೆದು ಹೊಡಿಬಹುದು. ಅವಳು ಬೆಳಿಗ್ಗೆ ಮಾತಾಡಿದ ತಕ್ಷಣ ಹೊಡೆಯಾಗಿಲ್ಲ. ಈಗ ಬೆಳಿಗ್ಗೆ ಈಗ ನಿಮ್ಮ ಒಂದ್ ದೊಡ್ಡ ಕುಟುಂಬ ಇರುತ್ತೆ, ಅಗ್ರಿಕಲ್ಚರ್ ಕುಟುಂಬ. ಅದ್ರಲ್ಲಿ ಒಂದು 5 ಜನ ಸೊಸೆಯರು ಇರ್ತಾರೆ ಅಥವಾ 10 ಜನ ಸೊಸೆಯರು ಇರ್ತಾರೆ. ನಿಮ್ ಮನೆ ಮಕ್ಕಳೇ ಒಂದು 15 ಜನ ಇರ್ತಾರೆ, ಮುದುಕಿರೋ 10 ಜನ ಇರ್ತಾರೆ. ಇಂಥ ಒಂದು ದೊಡ್ಡ ಕುಟುಂಬದಲ್ಲಿ ಯಾವ್ದೋ ಒಬ್ಬ ಸೊಸೆ ಬೆಳಿಗ್ಗೆ ಒಂದು 10 ಗಂಟೆಗೆ ಯಾರೋ ಒಬ್ಬಳ ಜೊತೆ ಜಗಳ ಆಡ್ತಾಳೆ, ಅಥವಾ ಅತ್ತೆಗೆ ತಿರಿ ಹಾಕೊಂಡು ಮಾತಾಡ್ತಾಳೆ. ತಿರಿ ಹಾಕೊಂಡು ಅಂದ್ರೆ ವಾಪಸ್ ಮಾತಾಡ್ತಾಳೆ. ಅವಳಿಗೆ ಅವಾಗ್ಲೇನೆ ಬೈಯಂಗಿಲ್ಲ, ಅವಳು ಹೊಡೆಯಂಗಿಲ್ಲ. ಎಲ್ರು ಊಟ ಮಾಡಿ ಮಲಿಕೊಳ್ತಾರಲ್ಲ ಆವಾಗ ಅವಳು ಹೊಡಿಬೇಕು. ಒಂದು ಕಾನೂನು ಇದು. ಯಾಕೆ ಅಂತಂದ್ರೆ ಉಣ್ಣಕ್ಕಿಂತ ಮೊದ್ಲೇ ಹೊಡೆದ್ಬಿಟ್ರೆ ಯಾವ್ದಾರ ಗಾಡಿ ಹತ್ಬಿಟ್ಟಮ್ಮ ಅವ್ರ ಅಪ್ಪನ ಮನೆಗೆ ಹೊಂಟೈತಾಳೆ. ಅಪ್ಪನ ಮನೆ 2 ಕಿಲೋಮೀಟರ್ ದೂರದಲ್ಲಿ 5 ಕಿಲೋಮೀಟರ್ ದೂರದಲ್ಲಿ ಇರ್ತಿತ್ತು ಆಗಿನ ಕಾಲದಲ್ಲಿ. ನೀವು ಉಂಡು ಬನಿಕಂಡ್ ಮೇಲೆ ಹೊಡೆದ್ರೆ ಬುದ್ಧಿನೂ ಕಲ್ತ್ಕೊತಾಳೆ, ಅವ್ರ ಅಪ್ಪನ ಮನೆಗೆ ಹೋಗುದಿಲ್ಲ. ಬೆಳಿಗ್ಗೆ ಆಗುವಷ್ಟೊತ್ತಿಗೆ ಅವಳಿಗೆ ಬುದ್ಧಿ ಬಂದಿರುತ್ತೆ, ಅವ್ರ ಅಪ್ಪನ ಮನೆಗೆ ಹೋಗೋದಿಲ್ಲ, ಗಂಡನ ಮನೇಲೆ ಇರ್ತಾಳೆ. ಹೊಡೆಯುವ ಕಾಲವನ್ನು ಯಾರು ನಿಗದಿ ಮಾಡಿದಾರೆ ನೋಡಿ ಅವ್ರು ಸರ್. ಅದು ಎಷ್ಟು ಎಂತ ಬುದ್ಧಿವಂತ ಅಂದ್ರೆ ಅದು ಓದುವ ಇದ್ದೆ ಫುಲ್ ಬುದ್ಧಿ ಅಲ್ಲ, ಕಾಲದಿಂದ ಅವನು ಕ್ರೋಢೀಕರಣ ಮಾಡಿ ಬಂದಿರೋದು. ಅದೇ ಸರ್, ಅದೇ ಬೇಕು ಸರ್. ಅಂತ ಪುಸ್ತಕ ಇದೆಯಲ್ಲ ಸರ್, ಹೇಳಿ ನೋಡಿ. ಪುಸ್ತಕ ಇದೆ. ಇನ್ನೊಂದು ಯಾವ್ದು ಸರ್ ಅಲ್ಲಿ? ಇನ್ನೊಂದು ಹೇಳ್ತೀನಿ. ಒಲೆಯರು ಯಾರ ಜಮೀನ ಮಾರ್ಕೊಂಡ್ರೆ ಅವ್ರಿಗೆ ಒಂದ್ಕೆಲ್ ಹೊಡಿಬೇಕು. ಮಾರ್ಕೊಂಡ್ರೆ ಆದ್ರೆ ಈ ಜಮೀನಿನ ಉಳಿಸ್ಕೊಳ್ಳೋದಕ್ಕೆ ಇದು ಮಾಡಿರೋ ಕಾನೂನು. ಅವ್ನು ಯಾರಿಗಾದ್ರೂ ಬೇರೆಯವ್ರ ಜಮೀನ್ ಮಾರಿದ್ರೆ ಅವನಿಗೆ ಬೇರೆಯವ್ರಿಗೆ ನೀವು ಹುಣಸೆ ಕಡ್ಡಿಲಿ ಹೊಡಿಬಹುದು, ಬೇವಿನ ಕಡ್ಡಿಲಿ ಹೊಡಿಬಹುದು,
ಬಾರ್ಕೋಲಲ್ಲಿ ಚಾವಟಿ ಕೋಲಲ್ಲಿ ಹೊಡಿಬೋದು, ಅಥವಾ ಕೈಗೆ ಸಿಕ್ಕಿದ್ ಏನೋ ಅಂತ ತಗೊಂಡು ಹೊಡಿಬೋದು, ಯಾವ್ದೋ ಬೇರೆ ಸಿಟ್ಟಿದ್ದಾಗ. ಆದ್ರೆ ಜಮೀನ್ ಮಾರ್ಕೊಂಡ್ರೆ ಮಾತ್ರ ಅವ್ನಿಗೆ ಒಂದ್ಕೆಲ್ ಹೊಡಿಬೇಕು. ಅಂದ್ರೆ ಅದಕ್ಕಿಂತ ಮಿಗಿಲಾದ ಯಾವ್ದು ಇಲ್ಲ. ಯಾಕಂದ್ರೆ ಒಂದ್ಕೆಲ್ ಹೊಡೆದ್ರೆ ಮನ್ಸು ಸತ್ಯ ಹೋಗ್ತದೆ. ಜಮೀನು ಕೊಡಲ್ಲ ಅಂತ. ಆದ್ರೆ ಆ ಏಟ್ ತಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ಅವ್ನು ಜಮೀನ್ ಮಾರ್ಬೇಕು. ಎಷ್ಟು ಫುಟ್ ಆಗುತ್ತೆ ಸರ್ ಇದು? ಸಣ್ಣದು ಒಂದು 150 170 ವಿಷಯಗಳಿದಾವೆ. ಅದು ಮದುವೆ ವಿಷಯ, ಮಕ್ಕಳಿಗೆ ಬೆಳೆಸೋ ವಿಷಯ, ಆಮೇಲೆ ತಿಥಿ ಮಾಡೋದು ಹೆಂಗೆ, ಹಿಂಗೆ ಇಂಥ ವಿಷಯಗಳೆಲ್ಲ ಇದಾವೆ ಅದ್ರಲ್ಲಿ. ಹಿಂಗೆಲ್ಲ ಇದಾವೆ. ಇಲ್ಲ, ಅವನು ಒಂದು ಈ ಆಡು ಮಾತಲ್ಲಿ ಅವ್ನು ಹೇಳ್ಬಿಟ್ಟಿದ್ದಾನೆ. ಈ ಫಾರ್ ಎಕ್ಸಾಂಪಲ್, ಈಗ ಯಾವಂಜ ಸಾವುಕಾರ ಕಾಸ್ ಮಡಿಕೊಂಡಿರುವ ಸಾವುಕಾರ ಅಲ್ಲ ಕಜ, ಅಟ್ಟಿಲಿ ಕಾಲ್ ತುಂಬ್ಕೊಂಡಿರುವ ಸಾವುಕಾರ ಕಜ. ಅದು ಒಂದು ಮಾತು, ಅದು ಒಂದು ಒಲೆಯ ಕಾನೂನು. ಆಮೇಲೆ ಇನ್ನೊಂದು ಹೇಳ್ತಾನೆ, ಇನ್ನೊಂದೇನ ದೇವ್ರಿಗೆ ಅದು ದೇವ್ರು ಅನ್ನೋ ಪದನ ಉಪಯೋಗಿಸೋದಿಲ್ಲ ಅವರು ಓಪನ್ ಆಗಿ. ದೇ ಡೋಂಟ್ ಯೂಸ್ ದ ವರ್ಡ್ ದೇವ್ರು. ಏನು ಇಲ್ಲ, ಐ ವಿಲ್ ಯೂಸ್ ದ ದೇವ್ರು. ಅವರು ದೇವರ್ ಯೂಸಿಂಗ್ ದೇವ್ರು ಅನ್ನೋದಕ್ಕೆ ಅವ್ರ ಹತ್ರ ಇನ್ನೊಂದು ಪದ ಇತ್ತು. ಸೊ ದಿಂಡ್ರು ಅಂತ ಹೇಳ್ತಿದ್ರು. ದಿಂಡು ಅಂದ್ರೆ ಬೆಟ್ಟ, ದಿಂಡ್ರು ಅಂದ್ರೆ ಬೆಟ್ಟದ ಮೇಲೆ ಇರುವಂತವರು ಅಂತ. ಬೆಟ್ಟದ ಮೇಲೆ ಇರುವಂತವರು ಅಂದ್ರೆ ದೇವ್ರು ಅಂತ ಅರ್ಥ. ದಿಂಡ್ರಿಗೆ ಎಡೆ ಇಕ್ಕೋಕೆ ಯಾಮ ಅಂಗಡಿಲಿ ಹೋಗಿ ಅಕ್ಕಿ ತಂದು ಅಡ್ಗೆ ಮಾಡಿ ಇಕ್ತಾನೆ, ಅವನ ಎಡೆಯ ದೇವಸ್ಥಾನದ ಗಂಟ್ಲು ಪುಟ್ಕಬೇಡಿ. ಅಂದ್ರೆ ಯಾರು ಅಂಗಡಿಗೆ ಹೋಗಿ ಅಕ್ಕಿ ಖರೀದಿ ಮಾಡ್ಕೊಂಡ್ಬಂದು ಅನ್ನ ಮಾಡಿ ಎಡೆ ಇಕ್ಕಕ್ಕೆ ದೇವಸ್ಥಾನ ಬರ್ತಾನೆ, ಅದನ್ನ ದೇವಸ್ಥಾನದವರೆಗೆ ತರಕ್ಕೆ ಬಿಡಬೇಡಿ. ಯಾಕಂತಂದ್ರೆ ಅದು ಎಡೆ ಇಕ್ಲಿಕ್ಕೆ ಯೋಗ್ಯವಾದ ಅಲ್ಲ. ಯಾಮ ತನ್ನ ಹೊಲದಲ್ಲಿ ಬೆಳೆದು ಎಡೆ ಇಕ್ತಾನೆ, ಅವ ನಿಜವಾದ ಒಲಿಯ. ಅಂದ್ರೆ ಅವನ ಹತ್ರ ಹೊಲ ಇರ್ಬೇಕು. ಆಮೇಲೆ ಅಲ್ಲಿ ಈಗಲೂ ಮಳವಳ್ಳಿಲಿ ಮಾರ್ಲಮ್ಮಿ ಹಬ್ಬ ನಡೆಯುತ್ತಲ್ಲ, ಮಾರ್ಲಮ್ಮಿ ಹಬ್ಬ ನಡೆದಾಗ ನಮ್ಮ ಜನ ಏನಂತಾರೆ ಗೊತ್ತಾ? ಅಯ್ಯೋ ನಾವು ಜಮೀನ್ ಮಾರ್ಕೋಕಾದ್ದ. ಈಗ ಅರ್ಧ ಎಕರೆ 1 ಎಕರೆ ಇಟ್ಕೊಂಡಿರ್ತಾರಲ್ಲ ಬಡವರು, ಅವ್ರು ಹೇಳ್ತಾರೆ ಅಯ್ಯೋ ನಾವು ಜಮೀನ್ ಮಾರ್ಕೋಕಾದ್ದ, ಕೊನೆ ಪಕ್ಷ ದೇವ್ರಿಗೆ ಎಡೆ ಇಕ್ಕಾದ್ರೂ ಒಂದು ಕಾಳು ಬೆಳಕೋಕೆ ನಮಗೆ ಜಮೀನ್ ಬೇಡವಾ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಕಾನೂನು ಹೇಳುತ್ತೆ, ಅಲ್ಲಿ ಮಾತಾಡ್ಕತಾರೆ ಅಲ್ಲಿ, ಅಯ್ಯೋ ಮುದೇವುಗಳು ಅಂಗಡಿಲಿ ಅಕ್ಕಿ ತಗೊಂಡ್ಬಂದು ಎಡೆ ಇಕ್ತಬೇಕನ್ನ ಅವ್ಯಾವ ಮುದೇವುಗಳು ಅಂತ. ಮದುವೆಲಿ ಹೇಳ್ತಾರೆ ಅಯ್ಯೋ ಆ ಮುದೇವುಗಳು ದೇವ್ರಿಗೆ ಅಕ್ಕಿ ಅಂಗಡಿಲಿ ತಂದ ಅಕ್ಕಿಲಿ ಎಡೆ ಇಕ್ತಾರೆ, ಅವ್ರ ರಟ್ಟಿಗೂ ಹೆಣ್ ಕೊಟ್ಟಾರ ಅಂತ. ಓ ಮೈ ಗಾಡ್. ಸರಿ, ಮೊದಲು ಪ್ರಿಂಟ್ ಆಗುತ್ತೆ ಸರ್. ನನ್ನ ದೃಷ್ಟಿಯಲ್ಲಿ ಈ ಪುಸ್ತಕ ಮೊದಲು ಪ್ರಿಂಟ್ ಮಾಡಿ ಸರ್. ಮಾಡ್ಬೇಕು ಸರ್. ಯಾಕಂದ್ರೆ ತಿಳ್ಕೊಳ್ಳೋದು ಬಹಳ ಇದೆ. ನಾವೇನು ತಿಳ್ಕೊಂಡಿದ್ದೀವಿ ಅಂದ್ರೆ ಸರ್, ಈಗ ಬ್ರಾಹ್ಮಣರು ಮಾತ್ರ ವಸ್ತು ಅಜ್ಞಾನ ತಿಳ್ಕೊಂಡಿರಿ, ಇದಕ್ಕೂ ಮೇಲೆ ಕೆಳಗಡೆಲ್ಲ ಏನು ಸರ್. ಈಗ ನಾವೊಂದು ಮಾಳವ ಜಾಣರು ಅಂತ ಪುಸ್ತಕ ಬರ್ತಿದ್ವಿ, ಅದನ್ನ ನಾನು ನಿಮ್ಗೆ ಕೊಟ್ಟಿಲ್ಲ, ನಿಮ್ಮ ಹತ್ರ ಇದೆಯಾ? ಅದನ್ನ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಮಾಳವ ಜಾಣರು ಅಂತ ಕೊಡ್ತೀನಿ. ಅಂದ್ರೆ ಈ ಮಳವಳ್ಳಿಯಲ್ಲಿ ಜನರದು ಆಚಾರ ವಿಚಾರ ಧರ್ಮ ಭಾಷೆ ನಡೆ ನುಡಿಗಳ ಬಗ್ಗೆ ಸಣ್ಣ ಕಥೆಗಳಿದಾವೆ. ಸರ್ ನಮ್ಮ ಪುಸ್ತಕ ಯಾವಾಗ ಒಂದ್ಸಲ ತೋರಿಸ್ರಿ, ಒಂದು ಅರ್ಧ ತಾಸಲ್ಲಿ ಓದಿ ಮುಗಿಸ್ಬೋದು. ನೋಡಿ ಸರ್ ಅದನ್ನ ಕಥೆಗಳ ತರ. ಯಾಕಂದ್ರೆ ನಾವು ನಮ್ಮ ಸಂಸ್ಕೃತಿ ಧರ್ಮವನ್ನ ಕಾಪಾಡೋರು ಯಾರೋ ಯೂನಿವರ್ಸಿಟಿ ಪ್ರೊಫೆಸರ್, ಜಾನಪದ ಯೂನಿವರ್ಸಿಟಿ ಪ್ರೊಫೆಸರ್ ಬಂದು ಮಳವಳ್ಳಿಯ ಹೊಲೆಯರ ಧರ್ಮ ಭಾಷೆ ಬಗ್ಗೆ ಬರೆದಾಗ್ಲೇನೆ ಅದು ಸತ್ಯ ಆಗ್ಬೇಕಾ? ಯಾಕಂದ್ರೆ ಅಲ್ಲಿ ಲೋಕಲ್ ಓದಿ ಬಂದವನು ಯಾರು ಬರ್ಕೊಳ್ಬಾರ್ದ ಸರ್? ಈಗ ಒಂದೇ ಒಂದು ಹೇಳಿದ್ರ ಎಲೆ 4 ಜನ ಗೊತ್ತಾಗ ಎಲೆ ಆರಿಸಿ ತಿನ್ಬಾರ್ದು ಅಂತ. ನೀನು ಆರಿಸ್ತಿದ್ರೆ ಅವನಿಗೆ ಇನ್ನೊಂದು ಒಳ್ಳೆ ಸಿಗಲ್ಲ ಅವನಿಗೆ ಅನ್ನೋ ಧರ್ಮ ಇದೆಯಲ್ಲ ಸರ್. ಎಷ್ಟು ಸಹಜ ಧರ್ಮ. ಆಮೇಲೆ ಇನ್ನೊಂದು ಮಾತು ಸರ್, ಗದ್ದೆಗೆ ಯಾರು ಮೊದ್ಲು ಹೋಗ್ಬೇಕು? ಆಳಲ್ಲ ಮೊದ್ಲು ಹೋಗ್ಬೇಕು. ಆಳಿಗೆ ಇಟ್ಟು ತಗೊಂಡು ಹೋಯ್ತಾರಲ್ಲ ಅವ ಮೊದ್ಲು ಹೋಗ್ಬೇಕು. ಗದ್ದೆಗೆ ಯಾರು ಮೊದ್ಲು ಹೋಗ್ಬೇಕು? ಆಳಲ್ಲ ಮೊದ್ಲು ಹೋಗ್ಬೇಕಾಗಿರುವ. ಆಳಿಗೆ ಇಟ್ಟು ತಗೊಂಡು ಹೋಯ್ತಾನಲ್ಲ ಅವ ಮೊದ್ಲು ಹೋಗ್ಬೇಕು. ಅಂದ್ರೆ ಆಳುಗಳು ಬಂದು ಅಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ
ನನಗೆ ಹೊಟ್ಟೆಗೆ ಇಟ್ಟಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ನಿಗೆ ಊಟ ಕೊಡ್ಬೇಕಲ್ಲಿ. ರೆಡಿ ಇರ್ಬೇಕು ಅವ್ನು. ರೆಡಿ ಇರ್ಬೇಕು. ಹೌದು. ಅವಾಗೆಲ್ಲ ಆಳುಗಳು 7 ಗಂಟೆ 8 ಗಂಟೆಗೆ ಗದ್ದೆಲಿ ಇರ್ತಿದ್ರು. ಮನೆಯಲ್ಲಿ 6 ಗಂಟೆಗೆ ಮುದ್ದೆ ರೆಡಿ ಆಗಿರ್ತಿತ್ತು, ಬಿಸಿ ಬಿಸಿ ಮುದ್ದೆ ಉಪ್ಪೆಸರು ತುಂಬ್ಕೊಂಡು ಹೋಗ್ಬಿಡೋರು. ಆಮೇಲೆ ಅಲ್ಲಿ ಇನ್ನೂ ಏನ್ ಮಾಡೋರು, ಗದ್ದೆಗೆ ಯಾರು ಆಳು ಹೋಯ್ತಾ ಇರ್ತಾರೆ, ಏನಮ್ಮಿ ಉಂಡಿಯಮ್ಮಿ ಉಣ್ತೀನಿ ಅಂದ್ರೆ ಅಲ್ಲಿ ಊಟ ಕೊಟ್ಬಿಡೋದು. ಆಮೇಲೆ ಉಂಡ್ಬಿಟ್ಟೆ ಅವಳು ಕೆಲ್ಸಕ್ಕೆ ಹೋಗೋಳು. ಅವಳು ಮನೆಯಲ್ಲಾದ್ರೂ ಉಂಡ್ಕೊಂಡು ಬಂದಿರ್ಬೇಕು, ಇಲ್ಲಾಂದ್ರೆ ಈ ದುಡಿಯಕ್ಕೆ ಯಾರು ಕರೆದಿರ್ತಾರೆ ಅವ್ರಾದ್ರೂ ಊಟ ಕೊಟ್ಟಿರ್ಬೇಕು ಅವಳಿಗೆ. ಅಷ್ಟು ಮಾಡಬಾರ್ದು, ಮಾಡೋದಿಲ್ಲ ಅಲ್ಲ ಸರ್? ಹೌದು ಸರ್. ಇಂಥ ಒಳ್ಳೆಯ ಸರ್. ಅಲ್ಲ ನೋಡಿ, ಇವರು ಹೆಚ್ಚು ಓದಿಲ್ಲ, ಹೆಚ್ಚು ತಿಳ್ಕೊಂಡಿಲ್ಲ, ಆದ್ರೆ ಲೋಕಜ್ಞಾನವನ್ನು ಹೆಂಗೆ ನಮಗೆ ಕಟ್ಟಿಕೊಡ್ತಾರೆ ಸರ್. ಲೋಕ ದೃಷ್ಟಿ ಇದೆಯಲ್ಲ, ಬದುಕು ಇದೆ. ಅದಕ್ಕೆ ನಾವು ವರ್ಲ್ಡ್ ವ್ಯೂ ಅಂತ ಕರಿತೀವಲ್ಲ ಸರ್, ಇದನ್ನ ಅನನ್ಯತೆ ಅಂತ ಕರಿತೀವಿ. ಎಷ್ಟು ಚಂದ ಇದೆ ಸರ್. ತೊಂಬರ್ರಿ ಈಗ ಟೀ ತೊಂಬರ್ರಿ, ಸ್ವಲ್ಪ ಎಲ್ಲರಿಗೂ ಶುಗರ್ ಹಾಕಿ ತೊಂಬರ್ರಿ, ನಿಮ್ಗೂ ಶುಗರ್ ಇರ್ಬೋದು. ತೊಂಬರ್ರಿ ಸರ್. ಈಗ ನಿಮ್ಮ ಹತ್ರ ಮಾತಾಡ್ತಿರುವಾಗ ನಮ್ಗೆ ಶುಗರ್ ಇಲ್ಲ, ನನಗೆ ಈ ಜ್ಞಾನ ಇದೆಯಲ್ಲ, ಈ ಜ್ಞಾನ ಬೇರೆ ಕಡೆ ಸಿಗಲ್ಲ. ಈಗ ನಾನೇನಂತೀನಿ ಸರ್, ನಾವು ಮಳವಳ್ಳಿದ ಅಷ್ಟೇ ಅಪ್ರಿಶಿಯೇಟ್ ಮಾಡೋದಲ್ಲ, ನಾನು ಈಗ ನಿಮ್ಮೂರಲ್ಲೂ ಇರುತ್ತೆ, ಹೌದು, ಇದೆ. ನಿಮ್ಮ ಊರಿನ ಜನರ ಜೊತೆ ಕೂತ್ಕೊಂಡ್ರೆ ಅವರೇ ಹೇಳ್ತಾರೆ, ಹೌದು ಸರ್, ಅವರೇ ಹೇಳ್ತಾರೆ. ಹೌದು. ಅಯ್ಯೋ, ಆಮೇಲೆ ಇನ್ನೊಂದೇನಂದ್ರೆ ಸರ್, ಒಲೆಯರು ಹೆಣ್ಣಿಗೆ ತೆರ ಕಟ್ಟಿ ಹೆಣ್ಣು ಕರ್ಕೊಂಬರೋದು. ಹೌದು. ಹೆಣ್ಣಿಗೆ ತೆರ ಕಟ್ಟಿ, ತೆರ ಅಂತಂದ್ರೆ ಟ್ಯಾಕ್ಸ್, ಟ್ಯಾಕ್ಸ್. ಟ್ಯಾಕ್ಸ್ ಅಂದ್ರೆ ವರದಕ್ಷಿಣೆ, ವಧುದಕ್ಷಿಣೆ. ಹೆಣ್ಣಿಗೆ ತೆರ ಕಟ್ಟಿ ಹೆಣ್ಣ ಕರ್ಕೊಂಬರೋದು. ಆಮೇಲೆ ಹೆಣ್ಣಿನ ಮನೆಯಲ್ಲಿ ಮದುವೆ ಆಗುದಿಲ್ಲ, ಯಾವಾಗಲೂ ಗಂಡನ ಮನೇಲಿ ಮದುವೆ ಆಗೋದು. ಯಾಕಂದ್ರೆ ಅವಳು ಹೆಣ್ಣು ಅಪ್ಪನ ಮನೆ ಬಿಟ್ಟು ಹೋಗು ಮನೆ ಬೆಳಗಕ್ಕೆ ಹೋಗುದು. ಹೌದು. ಆ ಬೆಳಗ್ಗೆ ತಗೋಬೇಕಾಗಿರೋರು ಅವಳಿಗೆ ತೆರ ಕಟ್ಟಿ ಬೆಳಗ್ಗೆ ತಗೋಬೇಕು, ಬೆಳಗ್ಗೆ ತಗೋಬೇಕು. ಅದು ಬಿಟ್ಬಿಟ್ಟು ಅವ್ರ ಅಪ್ಪನ ಮನೆಯ ನಂದಿಸ್ಬಿಟ್ಟಮ್ಮ ಅವಳು ಹೋಗೋಂಗಿಲ್ಲ. ಈಗ ಅವ್ರ ಅಪ್ಪನಿಗೆ ಇದಾದ್ರೆ, ವೇಟ್ ಬಿದ್ರೆ, ಅದ್ರ ಬರ್ಡನ್ ಆದ್ರೆ ಮದುವೆ ಮಾಡುವಂತದ್ದು, ಅವಳು ಹೋದ್ ಮನೆಯಲ್ಲೂ ಸುಖವಾಗಿರೋದಿಲ್ಲ. ಅದೇ ಚಿಂತೆಯೇ ಇರ್ತದೆ, ತನ್ನ ತವ್ರ ಮನೆಯ ಚಿಂತೆ ಒಳಗೆ ಮನೆಯಲ್ಲಿ ಮದುವೆ ಹೋಗ್ಬೇಕಾದ್ರೂ ಸಹ ತವ್ರ ಮನೆಯಿಂದ ಲಾಸ್ಟಿಗೆ ಬೀಳ್ಕೊಡ್ತಾರಲ್ಲ, ಅವಾಗ ಕೈಯಲ್ಲಿ ಅಕ್ಕಿನೋ ಅಥವಾ ಜೋಳನೋ, ನಮ್ ಕಡೆ ಎಲ್ಲ ಜೋಳ ಹಿಂದ್ಗಡೆ ಹಾಕೋಗ್ತಾರೆ. ಅಂದ್ರೆ ನನ್ನ ತವ್ರ ಮನೆ ಹೆಚ್ಚಲಿ ಅಂತ, ದವಸ ಧಾನ್ಯಗಳಿಂದ ತುಂಬಲಿ ಅಂತ ಇವತ್ತಿಗೂ ಸಹ ಇದೆ ಸರ್. ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು, ಲಾಸ್ಟಿಗೆ ಅದು ಇರುತ್ತೆ, ಪ್ಲೇಟ್ ಅಲ್ಲಿ ಅದನ್ನ ಧಾನ್ಯ ಇಟ್ಕೊಳ್ತಾರೆ, ನೋಡಂಗಿಲ್ಲ ಅಷ್ಟೇ, ಹಾಗೆ ಮರದಲ್ಲಿ ಇಟ್ಕೊಂಡು ಹೌದು ಈಗ ಎರ್ಚಿ ಬಿಟ್ಟು ಹೋಗ್ತಾರೆ, ವಾಪಸ್ ನೋಡಲ್ಲ. ಈಗ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಎಲ್ಲವನ್ನು ನಾವು ಈ ಎಲ್ಲ ಸಂಸ್ಕೃತಿ ಮತ್ತು ಆಚರಣೆಗಳನ್ನ ಅಸ್ಪೃಶ್ಯತೆ ಹುಟ್ಟು ಬೆಳವಣಿಗೆಗೆ ನಾವು ತಳುಕು ಹಾಕೋಣ. ಈಗ ಹೊಲೆಯರುಗಳು ಅವ್ರ ಕಾಲದಿಂದ ಅಸ್ಪೃಶ್ಯರಾಗಿದ್ರೆ, ಕಾಲದಿಂದಲೂ ಬಡತನದಲ್ಲಿದ್ರೆ, ಅವ್ರು ಯಾಕೆ ಈ ತರದ ಆಚರಣೆಗಳನ್ನ ಫಾಲೋ ಮಾಡ್ತಾರೆ? ಈಗ ಅವರು ದವಸ ಧಾನ್ಯಗಳಿಂದನೇ ಎರ್ಚಿನೇ ಹೋಗ್ತಾರೆ, ದವಸ ಧಾನ್ಯನ ಅಲ್ಲಿ ಬಾಕ್ಲಲ್ಲಿ ಒದ್ದು ಒಳಗೆ ಹೋಗ್ತಾರೆ, ತುಂಬಿ ಒಳಗಡೆ ಹೋಗ್ತಾರೆ. ಈ ಎಲ್ಲ ಆಚರಣೆಗಳಲ್ಲಿ ಅವರಲ್ಲಿ ಆಚರಣೆಗಳು ಇದಾವೆ ಅಂದ್ರೆ, ಅವ್ರಿಗೆ ಹೊಲ ಇಲ್ದೇನೆ ಇದ್ದಿದ್ರೆ, ಅವ್ರದೇ ಆದಂತ ಒಂದು ಅಗ್ರಿಕಲ್ಚರಲ್ ಸಂಸ್ಕೃತಿ ಇರ್ಲಿಲ್ಲ ಅಂದ್ರೆ ಅವ್ರು ಯಾಕೆ ಇದನ್ನ ಫಾಲೋ ಮಾಡ್ತಾರೆ? ಅರ್ಥ ಆಯ್ತು ಸರ್? ಬೆಸ್ಟ್ ಅಲ್ಲ, ಅದಲ್ಲ ಸರ್, ನಾನು ಹೇಳ್ತೀನಿ ನಿಜ. ಆದ್ರೆ ಏನಂತ ಇದೊಂದು ಆಚರಣೆ ಬಹಳ ಹಿಂದಿನಿಂದ ಬಂತು, ಅದಕ್ಕೆ ಅನುಕರಿಸ್ಕೊಂಡ್ ಬಂದಿದ್ದಾರೆ ಅಂತ ಅಂದ್ಬಿಡ್ತಾರೆ. ಮಾತಾಡ್ತೀನಿ ಸರ್, ನಾನ್ ಏನ್ ಹೇಳ್ತೀನಿ, ಯಾವುದೇ ಒಬ್ಬ ಸಂಶೋಧಕನಾಗಿರೋ ಆತ ಮೂಲಕ್ಕೆ ಹೋಗ್ಬೇಕು. ಮೂಲ ಎಲ್ಲಿಂದ? ನೀವು ಅಮೀಬಾಕ್ ಹೋಗಿ ಮಾತಾಡ್ತೀನಿ ಅಂದ್ರೆ ಅಲ್ಲಿಗೆ ಹೋಗಿ ಮಾತಾಡಿ, ಅಥವಾ ಭೂಮಿಯ ಹುಟ್ಟಿನಿಂದ ಮಾತಾಡ್ತೀನಿ ಅಂದ್ರೆ ಅಲ್ಲಿಗೆ ಹೋಗಿ ಮಾತಾಡಿ. ಎಷ್ಟು ಆಳಕ್ಕೆ ಮೂಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಷ್ಟು ಮಾತಾಡಿ. ನಾವು ನಮ್ಮ ಯಾವುದೇ ಸಂಸ್ಕೃತಿ ಆಚರಣೆ ಧರ್ಮಗಳು ಮಂಗನಿಂದ ಮಾನವ ಆದ ಕಾಲದಿಂದ ನಾವು ಮಾತಾಡ್ಲಿಲ್ಲ ಅಂದ್ರೆ, ಅಟ್ಲೀಸ್ಟ್ ನಾವು ಅವನು ಗುಹಾ ಮಾನವನಾಗಿದ್ದ ಕಾಲದಿಂದನಾದ್ರೂ ಮಾತಾಡ್ಬೋದಲ್ಲ. ಅಂದ್ರೆ ನಮ್ಗೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಬರೋದಕ್ಕಿಂತ ಮೊದಲು ಗುಹೆ ಬಂತು, ಅಥವಾ ಗುಹೆ ಬಂದ್ಮೇಲೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಬಂತು? ಗುಹೆ ಮೊದಲು ಬಂದಿದೆ. ನಮ್ಮ ಹತ್ರ ಮರ್ಸಿಡೀಸ್ ಕಾರ್ ಬರೋದಕ್ಕಿಂತ ಮೊದಲು ಏನೋ ನಾವು ನಡೆಯೋದು ಕಲ್ತ್ವ, ಅಥವಾ ನಡೆಯೋದು ಕಲ್ತ ಮೇಲೆ ನಾವು ಮರ್ಸಿಡೀಸ್ ಕಾರ್ ತಯಾರು ಮಾಡಿದ್ವಾ? ಈಗ ಏನಾಗಿದೆ, ಇಲ್ಲಪ್ಪ ನಾವು ಮರ್ಸಿಡೀಸ್ ಬೆಂಜಲ್ಲಿ ಹೋಗ್ತಾ ಇದ್ವಲ್ಲ, ಕಾರಲ್ಲಿ ಕುಂತು ಬೇಜಾರಾಗಿ ನಾವು ನಡೆಯಕ್ ಸ್ಟಾರ್ಟ್ ಮಾಡಿದ್ವಿ ಅನ್ನುವಂತ ಥಿಯರಿಗಳು ಹುಡ್ತಾ ಇದ್ದಾರೆ.
ಶಿಷ್ಟ ಸಾಹಿತ್ಯ ಮೊದಲು ಬಂತು, ಆಮೇಲೆ ಜನಪದ ಬಂತು. ಶಿಷ್ಟ ಭಾಷೆ ಮೊದಲು ಬಂತು, ಆಮೇಲೆ ಜನಪದ ಭಾಷೆ ಬಂತು. ಶಿಷ್ಟ ವಿದ್ಯೆಗಳು ಮೊದಲು ಹುಟ್ಕೊಂಡು ದೇವರಿಂದ, ಆಮೇಲೆ ಜನಪದರು ಅದನ್ನ ಕಾಪಿ ಮಾಡಿದ್ರು ಅನ್ನೋದು ಬರ್ತಾ ಇದೆ. ಅದೇ ಕರೆಕ್ಟ್ ನೋಡೋದು. ಅಂದರೆ ಅದೆಲ್ಲ ಬರೀ ಪೇಲವಾದಂಥ ಸಂಶೋಧನೆ, ಸರಿಯಾದ ಸಂಶೋಧನೆ ಆಗಲ್ಲ ಅದಕ್ಕೆಲ್ಲ. ಹಾಂ, ಅದು ಒಂದೇನೋ ಒಂದು ಮಾಡಬೇಕು, ಸಂಶೋಧನೆ ಮಾಡಬೇಕು, ಹಂಗೆ ಸುಮ್ಮನೆ ಕೂತು ಸಾಕಾಯ್ತು, ಅದಕ್ಕೆ ಇದು ಮಾಡಿದೆ ಈಗ ಬಹಳಷ್ಟು ಸಂಶೋಧನೆ ಏನಾಗಿವೆ ಅಂದ್ರೆ ಸರ್, ಅದೇ. ಓರೆ ಹಚ್ಚಿ ನೋಡುವಂತಹ ಪ್ರಯತ್ನಗಳಾಗಿಲ್ಲ. ಲಾಜಿಕಲ್ ಆಗಿ ರಿಸರ್ಚರ್ ಏನ್ ಮಾಡ್ಬೇಕು ಅಂದ್ರೆ, ಯಾರೋ ಒಂದು ಸೋರ್ಸ್ ಸಿಗ್ತಾ ಇದೆ ನನಗೆ, Yes. ಆ ಸೋರ್ಸ್ ನಿಜವಾಗ್ಲೂ ಸರಿನೋ ಇಲ್ಲ ಅಂತ ಓರೆ ಹಚ್ಚಿ ನೋಡಲ್ಲ ನಾನು. ಅವರನ್ನ ರೆಫರ್ ಮಾಡ್ತೀನಿ ಅಷ್ಟೇ, ನಾನು ಸೈಟ್ ಮಾಡ್ತೀನಿ, ಇವ್ರು ಹೀಗೆ ಹೇಳಿದ್ದಾರೆ ಹೀಗಿದೆ ಅಂತ ನಾನು ಕಂಟಿನ್ಯೂಷನ್ ಕೊಡ್ತೀನಿ ಹೊರತು ಅವ್ರು ಹೇಳಿರೋ ಸರಿನೋ ತಪ್ಪು ಅಂತ ನೋಡಿಲ್ಲ ಬಹಳಷ್ಟು ಜನ. ಭಾರತದಲ್ಲಿ ಆಗಿರೋದು ವಿಶೇಷವಾಗಿ ನಮ್ಮ ಸಂಸ್ಕೃತಿನ ಅಧ್ಯಯನ ಮಾಡ್ಬೇಕಾದ್ರೆ, ಭಾಷೆನ ಅಧ್ಯಯನ ಮಾಡ್ಬೇಕಾದ್ರೆ ಅದಾಗಿಲ್ಲ ಆಕ್ಚುಲಿ. ಅಲ್ಲಿ ತಪ್ಪುತ್ತಾ ಇದೀವಿ ನಾವು ಆಕ್ಚುಲಿ. ಅದ್ರ ಹಿಂದೆನೂ ಇನ್ನೂ ಸಾಕಷ್ಟು ನೀವು ಹೇಳಿರೋ ವಿಚಾರಗಳು ಹೇಗಿದೆಯಲ್ಲ ಆ ಥರದ ಸಾಕಷ್ಟು ವಿಚಾರಗಳಿವೆ, ಅವನ್ನ ಓರೆ ಹಚ್ಚಬೇಕು ನಾವು ಮೊದಲು. ಸರ್, ಈಗ ಹೇಳಿದ ಮಾತಿಗೆ ನಾನು ಹೇಳ್ತೀನಿ. ಈಗ ಚಿದಾನಂದ ಮೂರ್ತಿಗಳು ಶಾಸನ ಸಂಸ್ಕೃತಿ ಅಧ್ಯಯನ ಮಾಡಿದ್ದಾರೆ ಅಂತ ಅಂದ್ಕೊಟ್ರೆ ಯಾವುದಿದ್ರು ಅದು ಕರೆಕ್ಟ್. ಅವ್ರನ್ನ ಕೋಟ್ ಮಾಡ್ತೀವಿ ಸರ್, ನಿಜವಾಗ್ಲೂ ಅದನ್ನ ಸರಿಯಾಗಿ ಮಾಡಿದಾರೋ ಇಲ್ವೋ ಅನಲೈಸ್ ಅನ್ನೋಂಥದ್ದು ನೋಡಲ್ಲ. ಆಮೇಲೆ ಈಗ ನೀವೇ ಹೇಳಿದ್ರಿ ಅದು ಚಾಮುಂಡಿ ಬಗ್ಗೆ ಬರೆದಂತ ಲೆಕ್ಕ ನಾನು ಓದ್ತೀನಿ ಸರ್, ಅದನ್ನ ಅದು ವಿಜಯವಾಣಿಯಲ್ಲಿ ಬಂತದಲ್ಲ, ವಿಜಯವಾಣಿಯಲ್ಲಿ ಅದೇ ಕರೆಕ್ಟು. ಅವ್ರು ಎಲ್ಲರೂ ಮಾಡಾದ್ಮೇಲೆ ಇದು ಗೊತ್ತಿಲ್ಲ ನನಗೆ, ಇದು ಯಾರೇ ಇಲ್ಲ ಅಂದರೆ ಇವ್ರು ಯಾರು ಹೊಲೆಯರಾಗಿರೋರು ಅಥವಾ ತಳ ಸಮುದಾಯದಿಂದ ಬಂದಂಥವ್ರು ಇದನ್ನೆಲ್ಲ ಮಾಡಿ ಸಾಧ್ಯವಾ ಅಂತ ಬ್ರಾಹ್ಮಣ ಆಗಿದ್ರೆ ಅಥವಾ ಇದು ರಾಜ ಮಹಾರಾಜನ ಆಸ್ಥಾನದಲ್ಲಿ ಅವ್ರು ಇದ್ದಾಗಿದ್ರೆ, ಅವ್ರ ಮುತ್ತಾತಂದಿದ್ರೆ ಏನೋ ಮಾಡಬಲ್ಲ ಅನ್ನೋಂಥದ್ದು ಬಂದ್ಬಿಡುತ್ತೆ. ಅಂದ್ರೆ ಇವರಿಗೆಲ್ಲ ಎಟಕ್ಲಾರ್ದು ಅನ್ನೋದೇ ಅವ್ರ ಸಂಶೋಧನೆ. ಇವ್ರಿಗೆ ಎಟಕ್ಲಾರದ್ದು ಸಂಶೋಧನೆ ಹಂಗೆ ನನಗೆ ಅನ್ಸೋದು ಅದೇ. ಮತ್ತೆ ಇವ್ರಿಗೆ ಬುದ್ಧಿನೇ ಇಲ್ಲ, ಇವರೆಲ್ಲ ಇಷ್ಟೆಲ್ಲ ಮಾಡಿದಾರ. ಈಗ ನೀವು ಹೇಳೋದ ಪ್ರಕಾರ ಅದು ಬಹಳ ದೊಡ್ಡ ಥಿಯರಿ ಆಗ್ತದೆ ಸರ್. ಈಗ ನಾನು ನಿಮಗೆ ಹೌದು ರಾವಣನ ಕುಲದ ಬಗ್ಗೆ ಓದ್ತೀನಿ. ರಾವಣ ಕುಲದ ಸಣ್ಣದು, ಈಗಾಗಲೇ ಅದನ್ನ ಇವ್ರಿಗೆ ಬೇಕು ಸರ್, ಚೆಲುವರಾಜ್ ಇರ್ಬೇಕು ಸರ್, ನೋಡಿ ಸರ್. ಇಲ್ಲ ಹೊಲೆಯರು ಮಾದರು ರಾಜರು ಈ ಪುಸ್ತಕ. ಹೌದು ಸರ್. ಪಾಠ 34 ರಾವಣನ ಕುಲ. ರಾವಣನ ಕುಲ. ಈ ಕೆಳಗೆ ದಿವಂಗತ ಶ್ರೀ ಗುಸ್ತಾವ್ ಒಪ್ಪರ್ತ್ ಅವರು ರಾವಣ ಹಾಗೂ ಆತನ ಕುಲದ ಬಗ್ಗೆ ಹೇಳಿರುವ ವಿಚಾರಗಳನ್ನು ನೋಡಿರಿ. ಪುಲಸ್ತ್ಯನು ಅಗಸ್ತ್ಯ ಹಾಗೂ ವಿಶ್ರಾವಸರ ತಂದೆ ಎಂದು ಹೇಳಲಾಗಿದೆ. ವಿಶ್ರಾವಸನಿಗೆ 4 ಜನ ಗಂಡು ಮಕ್ಕಳಿದ್ದರು, ಇದವಿದ ಅಥವಾ ಇಲವಿಲ. ಅವಳಿಂದ ಕುಬೇರ ಮತ್ತು ರಾವಣ, ಕೇಶಿನಿಯಿಂದ ಕುಂಭಕರ್ಣ ಮತ್ತು ವಿಭೀಷಣರು ಹುಟ್ಟಿದರು. ದಕ್ಷಿಣ ಭಾರತದ ನಾಗರಿಕತೆಯ ಋಷಿ ಅಗಸ್ತ್ಯನು. ಹೀಗಾಗಿ ಅತಿಯಾಗಿ ದ್ವೇಷಿಸಲ್ಪಟ್ಟ ರಾಕ್ಷಸರ ನಾಯಕ ರಾವಣನಿಗೆ ದೇವರ ದ್ವೇಷಿಯಾಗಿದ್ದ ರಾಜನಿಗೆ ಚಿಕ್ಕಪ್ಪ. ರಾವಣನು ಭಾರತವನ್ನು ಜಯಿಸಿ ದೇವತೆಗಳನ್ನು ದಮನ ಮಾಡಿ ಅವರನ್ನು ತನ್ನ ಅಡಿಯಾಳುಗಳನ್ನಾಗಿಟ್ಟಿದ್ದ. ಅವರನ್ನು ವಿಷ್ಣುವು ಅವತಾರವೆತ್ತಿ ಬಲರಾಮನಾಗಿ ಹುಟ್ಟಿ ಕಾಪಾಡಿದ. ರಾವಣನ ಚಿಕ್ಕಪ್ಪ ರಾಕ್ಷಸರ ವಿರುದ್ಧ ಯುದ್ಧವನ್ನು ಆರಂಭಿಸಿದ್ದ ಹಾಗೂ ಆತನು ರಾಮನಿಗೆ ರಾಕ್ಷಸರನ್ನು ಬಗ್ಗಿ ಪಡೆಯುವುದು ಹೇಗೆ ಎಂದು ಸಲಹೆ ನೀಡಿದ. ಈ ಬಗೆಯ ಹಲವು ಕೌಟುಂಬಿಕ ಕಲಹಗಳು ರಾವಣ ಹಾಗೂ ಬಾಲಿ ಅಥವಾ ವಾಲಿಯವರ ವಿರುದ್ಧ ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡಿದವು. ಅವರ ತಮ್ಮಂದಿರಾದ ವಿಭೀಷಣ ಹಾಗೂ ಸುಗ್ರೀವರು ರಾಮನ ಪಾಳೆಯ ಸೇರಿದರು. ಶ್ರೀಲಂಕಾ ದೇಶದ ಪ್ರಾಚೀನ ಐತಿಹಾಸಿಕ ರಾಜಧಾನಿಯ ಮೊದಲಿನ ಹೆಸರು ಪುಲಸ್ತಿ ನಗರ. ಶ್ರೀಲಂಕಾ ದೇಶದ ಪ್ರಾಚೀನ ಐತಿಹಾಸಿಕ ರಾಜಧಾನಿಯ ಮೊದಲಿನ ಹೆಸರು ಪುಲಸ್ತಿ ನಗರ. ನಾವು ರಾವಣನನ್ನು ಶ್ರೀಲಂಕಾದ ರಾಜನೆಂದು ಪರಿಗಣಿಸಿದರೆ ಮತ್ತು ಆತನನ್ನು ಸಂಪೂರ್ಣ ದಕ್ಷಿಣ ಭಾರತದ ನಾಯಕನೆಂದು ಮಾನ್ಯತೆ ನೀಡಿದರೆ ಹಾಗೂ ಇಂದಿನ ಪುಲಯರು ಅಂದರೆ ಹೊಲೆಯರುಗಳನ್ನು ಮೂಲ ನಿವಾಸಿಗಳ ಪ್ರತಿನಿಧಿಗಳು ಎಂದು ಒಪ್ಪಿದರೆ ಪುಲಸ್ತ್ಯ ಮತ್ತು ಪುಲಯನ್ ಪದಗಳ ನಡುವೆ ಇರುವ ಸಾಮ್ಯತೆಯನ್ನು ನಾವು ವಿವರಿಸಿದಂತೆ ಆಗುತ್ತದೆ. ಪೌಲಸ್ತ್ಯ, ಅಗಸ್ತ್ಯ ಮತ್ತು ಪೌಲಸ್ತ್ಯ ರಾವಣರ ನಡುವೆ ಇದ್ದ ಸಂಬಂಧವು ವಿಸ್ತೃತ ಹಾಗೂ ಹೊಸ ವಿಚಾರಗಳಿಗೆ ದಾರಿ ಮಾಡಿಕೊಡುತ್ತದೆ.
ಈ ಎಲ್ಲ ಮೇಲಿನ ಚರ್ಚೆಯಿಂದ ಕಂಡುಬರುವ ಅಂಶವೇನೆಂದರೆ ಭಾರತದ ಎಲ್ಲಾ ಬುಡಕಟ್ಟುಗಳು ಹಾಗೂ ಜನಾಂಗಗಳ ಮೂಲ ಪುರುಷರು ಒಂದೇ ಮೂಲದಿಂದ ಬಂದಿದ್ದಾರೆ ಮತ್ತು ಹಾಗಾಗಿ ಅವರುಗಳ ನಡುವೆ ಯಾವುದೇ ಪ್ರಮುಖ ವ್ಯತ್ಯಾಸಗಳು ಕಂಡು ಬರುವುದಿಲ್ಲ ಎಂದು ಒಪ್ಪಬೇಕಾಗುತ್ತದೆ. ಇವರಲ್ಲಿ ಕೆಲವರು ಸಮಾಜದ ಸ್ತರಗಳಲ್ಲಿ ಕುಸಿದು ತಾವಿಂದು ಬದುಕುತ್ತಿರುವ ಸ್ಥಿತಿಗತಿಗೆ ನಂತರದ ಘಟನೆಗಳೇ ಕಾರಣ. ಪುಲ ಎಂಬ ಪದವು ಪಲ್ಲ ಎಂಬ ಪದದ ವಿರೂಪವೆಂದು ಒಪ್ಪಬೇಕಾಗುತ್ತದೆ. ಅಕಾರವು ಊಕಾರವಾಗುವುದನ್ನು ನಾವು ಸುಲಭವಾಗಿ ವಿವರಿಸಬಹುದು. ಅಕಾರವು ಕೇವಲ ಊಕಾರವಾಗುವುದಲ್ಲ. ಸಂಸ್ಕೃತದಲ್ಲಿ ಫಲ ಎಂಬುದು ತಮಿಳಿನಲ್ಲಿ ಪುಲೈ ಎಂದಾಗುತ್ತದೆ. ಆದರೆ ಅಸ್ವರವನ್ನು ಬಹಳಷ್ಟು ಸಾರಿ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಊ ಸ್ವರದಂತೆ ಉಚ್ಚರಿಸಲಾಗುತ್ತದೆ. ಈ ಎಲ್ಲಾ ಘಟನೆಗಳಲ್ಲಿ ವಿವರಿಸಿದ ಪುಲಹ, ಪುಲಸ್ತ್ಯ, ಪುಲೋಮನ್ ಮತ್ತು ಇತ್ಯಾದಿ ಪದಗಳು ಪುಲೆಯರು ಅಥವಾ ಹೊಲೆಯರು ಎಂಬ ಪದಗಳಿಗೆ ಸಾಮ್ಯತೆ ಹೊಂದಿರುವುದು ಎದ್ದು ಕಾಣುತ್ತದೆ. ನಾವೀಗ ಈ ಕೆಳಗೆ ದಿವಂಗತ ಶ್ರೀ ಗುಸ್ತವ್ ಒಪತ್ ಅವರು ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಅವರನ್ನು ಉಲ್ಲೇಖಿಸಿ ರಾವಣ ಹಾಗೂ ಆತನ ಕುಲದ ಬಗ್ಗೆ ಹೇಳಿರುವ ವಿಚಾರಗಳ ಬಗ್ಗೆ ನೋಡೋಣ. ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಅವರು ಪುಲೈ, ಪುಲೆ, ಪೊಲೆ ಮತ್ತು ಪುಲಹ ಹಾಗೂ ಪುಲಸ್ತ್ಯ ಪದಗಳ ಮೂಲಗಳ ಬಗ್ಗೆ ಇಂಡಿಯನ್ ಆಂಟಿಕ್ವೇರಿ ಸಂಪುಟ 8 1879 ಪುಟಗಳು 50-51ರಲ್ಲಿ ಬರೆದಿರುವುದನ್ನು ತಾಳೆ ನೋಡಿರಿ. ನಾನು ಕಿಟೆಲ್ ಅವರ ಈ ಲೇಖನ ಓದುವುದಕ್ಕಿಂತ ಮೊದಲೇ ನನ್ನ ತೀರ್ಮಾನಕ್ಕೆ ಬಂದಿದ್ದೆ. ನಾನು ಅವರು ಈ ವಿಷಯಕ್ಕೆ ನೀಡಿರುವ ಪ್ರಾಮುಖ್ಯತೆಯನ್ನು ಒಪ್ಪುತ್ತೇನೆ ಮತ್ತು ಇಲ್ಲಿ ಅವರ ಮಾತನ್ನು ಸಂತೋಷದಿಂದ ಉಲ್ಲೇಖಿಸುತ್ತೇನೆ. ಪಲ್ಲವರು ಮತ್ತು ಪಲ್ಲವಕ ಸ್ವತಂತ್ರಾಧಿಕಾರವುಳ್ಳ ಹಾಗೂ ವೀರತ್ವವುಳ್ಳ ಇವರನ್ನು ಪೊಲೆಯರು ಎನ್ನುವುದಕ್ಕೆ ನಾನು ಅಂಜಿಕೊಳ್ಳುವುದಿಲ್ಲ. ಅಂದು ಶಕ್ತಿಶಾಲಿ ಬುಡಕಟ್ಟಿನವರಾದ ಪೊಲೆಯರು ಅಂದರೆ ಹೊಲೆಯರುಗಳ ಸಂತತಿಯವರುಗಳಲ್ಲಿ ಯಾರೋ ಒಬ್ಬ ಪಲ್ಲವ ರಾಜವಂಶವನ್ನು ಹುಟ್ಟು ಹಾಕಲಿಲ್ಲ ಎಂದು ಯಾರಿಗೆ ಗೊತ್ತು? ಅಂದರೆ ಪೊಲೆಯರೇ ಪಲ್ಲವ ರಾಜವಂಶವನ್ನು ಹುಟ್ಟು ಹಾಕಿದರು. ರಾವಣನು ಪುಲಸ್ತ್ಯ ಅಥವಾ ಪೌಲಸ್ತ್ಯ ಕುಲದವನೆಂದು ಹೇಳುತ್ತಾರೆ. ಪುಲಸ್ತ, ಪೌಲಸ್ತ್ಯ ಎಂಬುದು ಪೊಲಸ್ತ ಅಥವಾ ಪೊಲದ ಎಂಬ ಅರ್ಥದಲ್ಲೂ ಬಳಕೆಯಾಗುತ್ತಿದೆ. ಪೊಲಸ್ತ ಅಂದ್ರೆ ಹೊಲದ. ನಾನು ಈ ಹಿಂದೆ ಇಲಿರಿಯನ್ ಥ್ರಾಷಿಯನ್ ಭಾಷೆಯಿಂದ ರಾಜ ಎಂಬ ಪದ ಮೂಲತಃ ರಾಯ ಅಥವಾ ಅದರ ಸ್ಪೆಲ್ಲಿಂಗ್ RAJ ರಾಜ ಎಂಬ ಪದದಿಂದ ಬಂದ ಬಗ್ಗೆ ವಿವರಿಸಿದ್ದೇನೆ. ರಾಜ, ರಾಯ ಮತ್ತು ರಾವ್ ಎಂಬ ಪದಗಳು ಸಮಾನಾರ್ಥಕ ಪದಗಳು. ಪೌಲಸ್ತ್ಯ ರಾವಣ ಎಂದರೆ ಪೊಲೆಯರ ರಾಜ ಎಂದು ಅರ್ಥ ನೀಡುತ್ತದೆ. ಹೊಲೆಯರು ಅಥವಾ ಪೊಲೆಯರು ಅಪಾರ ಸಂಖ್ಯೆಯಲ್ಲಿರುವ ಮಳವಳ್ಳಿ ತಾಲೂಕಿನ ರಾವಣನ ಪ್ರಖ್ಯಾತ ದೇವಸ್ಥಾನ ಮಳವಳ್ಳಿ ಕನಕಪುರ ರಸ್ತೆಯಲ್ಲಿ ಸಿಗುವ ಚೋಳನಹಳ್ಳಿಯಲ್ಲಿ ಇದೆ. ಆ ದೇವಸ್ಥಾನದ ಸುತ್ತಮುತ್ತ 106 ವೀರಗಲ್ಲುಗಳು ಹಾಗೂ ಮಾಸ್ತಿ ಕಲ್ಲುಗಳು ಇವೆ. ಅಂದರೆ ಅಲ್ಲಿ ಹಿಂದೆ ನಡೆದ ಒಂದು ದೊಡ್ಡ ಯುದ್ಧದ ಕುರುಹುಗಳಾಗಿ ಅವು ಇಂದಿಗೂ ಉಳಿದಿವೆ. ನಾನು ಯಾಕೆ ಮಾತು ಓದಿದೆ ಅಂದ್ರೆ, ಈಗ ಯಾರೋ ಒಬ್ಬ ದೊಡ್ಡ ಮನುಷ್ಯ ಇದಾನ ಅಂತ ಅಂದ್ಕೊಳ್ಳಿ ಅವ ನಮ್ ಜಾತಿ ಅವ ಅಂತ ಹೇಳ್ಕೊಳಕ್ ಬಹಳ ಮಂದಿ ಬರ್ತಾರೆ. ಪೌಲಸ್ತ ರಾವಣ ಬ್ರಾಹ್ಮಣ ಅಂತ ಹೇಳ್ಕೊತಾರೆ. ಬ್ರಾಹ್ಮಣನೇ ಅಂತಾನೆ ಹೇಳ್ತಾರೆ. ಗುಸ್ತವ್ ಒಪ್ಪತ್ ಹೇಳ್ತಾನೆ, ಅವನು ಅಲ್ಲ, ಈಸ್ ಎ ಪಲ್ಲ, ಈಸ್ ಎ ಪೊಲಸ್ತ ಅಂತ ಹೇಳ್ತಾನೆ. ಆಮೇಲೆ ಸರ್ ಹಾಸನದಲ್ಲಿ ಹಾಸನದಲ್ಲಿ ಒಂದು ಹಾಸನಾಂಬ ದೇವಸ್ಥಾನ ಅಂತ ಇದೆ. ಹಾಸನಾಂಬ ದೇವಸ್ಥಾನದಲ್ಲಿ 3 ದಿನ ಉತ್ಸವ ನಡೆಯುವುದು ರಾವಣಂದು. 3 ದಿನ ಪೂಜೆ ನಡೆಯೋದು ಹಾಸನಾಂಬಂದು. ಆದ್ರೆ ಉತ್ಸವ ನಡೆಯೋದು, ಉತ್ಸವ ಅಂತಂದ್ರೆ ಅವನನ್ನ ಮೆರವಣಿಗೆ ತಗೊಂಡು ಹೋಗೋದು ರಾವಣಂದು. ಅವನನ್ನ ಏನ್ ಮಾಡ್ತಾರೆ, ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡ್ ಬಂದು ಆ ದೇವ್ರ ಗುಡಿ ಗರ್ಭಗುಡಿ ಇದೆಯಲ್ಲ ಅದ್ರ ಸುತ್ತಾಕ್ಲಿಕ್ಕೆ ಜಾಗ ಇದೆ, ಅಲ್ಲಿ ಇದನ್ನ ತಗೊಂಡು ಹೋಗ್ತಾರೆ. ಏನು ಪಲ್ಲಕ್ಕಿನ ರಾವಣನ ಅದ್ರಲ್ಲಿ ಇಟ್ಟಿರ್ತಾರೆ. ಅವನನ್ನ ಹೆಂಗ್ ತಗೊಂಡು ಹೋಗ್ತಾರೆ ಅಂದ್ರೆ, ರಾಜನನ್ನ ದೇವತೆಯನ್ನ ನೋಡ್ಲಿಕ್ಕೆ ಒಬ್ಬ ರಾಜ ಬರ್ತಾರಲ್ಲ ಅವನನ್ನ ತಗೊಂಡು ಹೋದಂಗ್ ತಗೊಂಡು ಹೋಗ್ತಾರೆ. 3 ಸಾರಿ ಸುತ್ತ ಹಾಕ್ಸಿ ಆಮೇಲೆ ಅವನನ್ನು ದೇವಸ್ಥಾನದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅವನ ಕೈಯಿಂದ ಆಸನ ಬಗ್ಗೆ ಪೂಜೆ ಮಾಡಿಸ್ತಾರೆ. ಅವನ ಕೈಯಿಂದ ಅಂದ್ರೆ ಅವನ್ ಪೂಜೆ ಮಾಡ್ತಾ ಇರುವಂಗೆ ಪೂಜೆ ಮಾಡ್ತಾರೆ. ಮಾಡಾದ್ಮೇಲೆ ಅವನನ್ನ
ದೇವಸ್ಥಾನದಲ್ಲಿ ಒಂದು ಸೈಡ್ ಅಲ್ಲಿ ಇಡ್ತಾರೆ. ಇಟ್ಟು ಇನ್ನೊಂದು ಪೂಜೆ ಮಾಡಿ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಅದು 7ರಿಂದ 14 ದಿವಸ ವರ್ಷದಲ್ಲಿ ಓಪನ್ ಆಗಿರುತ್ತೆ. ಬಾಕಿ ದಿನ ಎಲ್ಲ ಆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಏನು ನೀವೇನ್ ತೀರಿ ಕಟ್ಕೊಂಡ್ರಿ ಸರ್? ಏನಂತಂದ್ರೆ ಮೂಲತಃವಾಗಿ ಅಲ್ಲಿ ರಾವಣ ಆ ದೇವತೆಯ ಭಕ್ತನಾಗ್ಲಿಲ್ಲ ಅಂದ್ರೆ, ಮೂಲತಃ ಆ ಭಾಗದ ಆತ ದೊರೆ ಆಗಿಲ್ಲ ಅಂದಿದ್ರೆ ಅವನಿಗೆ ಅಷ್ಟೊಂದು ಮಹತ್ವ ಅಲ್ಲಿ ಯಾಕೆ ಬರ್ತಾ ಇತ್ತು? ಅವನು ಮೂಲ ಸ್ಥಳ ಅಂತ ಅಲ್ಲ, ಅಂದ್ರೆ ಅವನು ಆ ದೇವತೆಯ ಪರಮ ಭಕ್ತ ಅಲ್ವಾ? ಆ ಪರಮ ಭಕ್ತನು ಹೌದು, ಮತ್ತೆ ಆ ಜನರನ್ನ ಕಾಪಾಡಿದವನು ಅವನೇ ರಾವಣನೇ ಅಂತ ನೀವು ತೀರಿ ಹೇಳೋದು. ಬಹಳಷ್ಟು ವಿಷಯಗಳು ಅದ್ರ ಬಗ್ಗೆ ನಾನು ನನ್ನ ಬ್ಲಾಗ್ ಅಲ್ಲಿ ತುಂಬಾ ಪೇಜಸ್ ಬರ್ದಿದ್ದೀನಿ, ಫೋಟೋಗ್ರಾಫ್ಗಳು ಸಮೇತ ಹಾಕಿದ್ದೀನಿ. ಹೌದಾ? ರೈಟರ್ ಮನಮ್ ಅಂತ ಹಾಕಿದ್ರೆ ಬ್ಲಾಗ್ ಅಲ್ಲಿ ಸಿಗುತ್ತೆ, ಎಂ ನಂಜುಂಡಸ್ವಾಮಿ ಅಂತ ಹಾಕಿದ್ರೆ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಅಲ್ಲ ಸರ್ ಚಿಯರ್ಸ್. ಸರ್ ನೀರ್ ಬೇಕಾ? ಸರ್ ನೀವು ನಿಜವಾಗಿಯೂ ನೋಡಿ, ಈ ನಮ್ಮ ಹಬ್ಬಾಚರಣೆಗಳು, ನಮ್ಮ ದೈವಗಳನ್ನು ಇಟ್ಕೊಂಡು ಹೆಂಗೆ ಇವತ್ತಿಗೆ ಅದನ್ನ ನಾವು ಮಾಡ್ಬೋದಲ್ವಾ? ಈಗ ನೋಡಿ ಸರ್, ಯಳಂದೂರು ಅಂತ ಒಂದು ಊರಿದೆ. ಯಳಂದೂರು ಜಾತ್ರೆ ನಡೀತಿ ಸರ್. ಯಳಂದೂರು ಜಾತ್ರೆ ನಡೀತದೆ. ಯಳಂದೂರು ಅಮ್ಮನ ಜಾತ್ರೆ ಅದು. ಹೌದು ಹೌದು. ಯಳಂದೂರು ಅಮ್ಮನ ಪೂಜಾರಿಗಳು ಯಾರು? ಇವತ್ತಿಗೂ ಒಲೆಯರು. ಆ ಊರಿನ ಅತ್ಯಂತ ದೊಡ್ಡ ದೇವತೆ ಯಳಂದೂರು ಅಮ್ಮ. ಆ ಅಮ್ಮನ ಪೂಜಾರಿಗಳು ಒಲೆಯರು. ನೋಡಿ ಮೂಲ ಎಲ್ಲಿಗೆ ಹೋಯ್ತದ ಸರ್. ನೀವು ಸರ್ ನೀವು ಹೇಳ್ತಿರೋದು ನಮ್ಮೂರಲ್ಲಿ ಗುರುಸಿದ್ದೇಶ್ವರ ಸ್ವಾಮಿ ಅಂತ ಇಡೀ ಊರಿಗೆ ದೊಡ್ಡ ದೇವರು. ಆತ ಯೋಗಿ ಪುರುಷ, ಆಮೇಲೆ ದೈವ ಇರ್ತಾನೆ. ಅಲ್ಲಿ ಒಂದು ಬಾವುಟ ಜಾಂಡ ಆರಿಸ್ಬೇಕು ನಾವು. ಅದನ್ನು ನಮ್ಮ ದೊಡ್ಡಪ್ಪರೇ ಆರಿಸ್ಬೇಕು, ನಮ್ಮ ಮನೆ ತಂದರೆ. ಇಡೀ ಊರಲ್ಲಿ ಅಷ್ಟೆಲ್ಲ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ. ಆ ಬಾವುಟವನ್ನು ಹೋಗಿ ಅಲ್ಲಿ ಹೋಗಿ ಮರದಲ್ಲಿ ಪತ್ರೆ ಮರಕ್ಕೆ ಹೋಗಿ ಸಿಗಿಸುವಂಥವ್ರು ನಾವು. ಜಾಂಡೆ. ಜಾಂಡೆ ಬೇರೆ ಇನ್ಯಾರು ಇದು ಮಾಡಂಗಿಲ್ಲ. ಸರ್ ಹೇಳ್ದಂಗಲ್ಲ, ಈಗ ಇವೆಲ್ಲ ನೋಡಿ ಎಷ್ಟು ಇವಾಗ. ನಾನು ನಿಮ್ಗೆ ಹೇಳ್ತೀನಿ, ದೇವಸ್ಥಾನಗಳ ಅಡ್ಮಿನಿಸ್ಟ್ರೇಷನ್ ಅನ್ನ ಇವರು ಕಳ್ಕೊಂಡ್ರು ತಮ್ಮ ಯುದ್ಧಗಳಿಂದಾಗಿ. ಯಾರೋ ಹೊಲೆಯರು. ಆ ದೇವಸ್ಥಾನ ಯಾರು ನಡೆಸ್ತಾ ಇದ್ರು ಅವರು. ಆ ದೇವಸ್ಥಾನದಲ್ಲಿ ಯಾರು ಫ್ರೀಯಾಗಿ ಊಟ ಗೀಟ ಮಾಡ್ಕೊಂಡಿರ್ತಾ ಇದ್ರು ಅವರು ಟೇಕ್ ಓವರ್ ಮಾಡಿದ್ರು. ಯಾಕಂದ್ರೆ ಅದ್ರ ಅಡ್ಮಿನಿಸ್ಟ್ರೇಷನ್ ಹೊಟ್ಟೋದ್ಮೇಲೆ ಯಾರಾದ್ರೂ ಪೂಜೆ ಮಾಡ್ಬೇಕಲ್ಲ. ಸರ್ ಇದಕ್ಕೆ ಆಧಾರಗಳು ಹೇಗಿದೆ? ನೀವು ಹೇಳೋದು ನೀವು ಒಂಥರ ಇದು ನನಗೇನೋ ಇದು ಒಪ್ಬೇಕಾದ ಹೇಗೆ ಒಪ್ತೀವಿ? ಹೆಂಗೆ ಒಪ್ತೀವಿ ಸರ್? ಬಹಳಷ್ಟು ಸರ್ ಅಲ್ಲ ಸರ್, ಈಗ ನೀವು ಈಗ ಹೇಳಿದ ಸರಿ ಒಪ್ಕೋತೀವಿ. ಹೊರೆಯರು ಅದನ್ನ ಮೂಲ ನಿವಾಸಿಗಳಲ್ಲಿದ್ರು, ಅವ್ರನ್ನ ಓಡಿಸಿದ್ರು, ಅವ್ರು ಯುದ್ಧ ಮಾಡಿದ್ರು, ಅವರು ಓಡಿಸ್ಲಿಲ್ಲ, ಅವರೇ ನಾಶ ಆದ್ರು. ಇವ್ರು ಪರಸ್ಪರ ಯುದ್ಧ ಮಾಡಿ, ಚಾಲುಕ್ಯರ ಪಲ್ಲವರು ಯುದ್ಧ ಮಾಡಿ ಇವ್ರನ್ನ ಅವ್ರು ಹಾಳು ಮಾಡಿದ್ರು, ಅವ್ರನ್ನ ಇವ್ರು ಹಾಳು ಮಾಡಿದ್ರು. ಪಲ್ಲವರ ಆಶ್ರಿತರು ಪಲ್ಲವರು ಹೋದ್ಮೇಲೆ ದೊಡ್ಡವರಾದ್ರು, ಚಾಲುಕ್ಯ ಆಶ್ರಿತರು ಚಾಲುಕ್ಯರು ಹೋದ್ಮೇಲೆ ಅವ್ರು ದೊಡ್ಡವರಾದ್ರು. ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಹಾಗೆ ಹೇಳ್ಬೋದು. ಎಸ್, ನೀವು ಅದನ್ನ ಬೇರೆ ತರ ಇಡಿಯಂ ಆಗಿ ಬಳಸಿದ್ರಿ ಅಷ್ಟೇ. ಅಲ್ಲಿ ಅಂದ್ರೆ ಅವರ ಆಶ್ರಯದಾತರು. ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಸರ್, ಆಯ್ತು ಈಗ ದೊರೆಗಳಾಗಿದ್ದವರು ಜಮೀನಿದ್ದವರು ಕೆಳಗಡೆ ಬಂದ್ರು, ಬೇರೆಯವರು ಈ ಮಿಡ್ಲ್ ಅಲ್ಲಿ ಹೆಂಗೆ ದೊಡ್ಡವರಾದ್ರು ಅಂತ. ನಾನು ಏನ್ ಹೇಳ್ತೀನಿ, ಇವರೆಲ್ಲ ಅಣ್ಣ ತಮ್ಮಂದಿರೆ, ಎಲ್ಲ ಅಣ್ಣ ತಮ್ಮಂದಿರೆ. ಆದ್ರೆ ಒಂದೇನಂದ್ರೆ, ಯಾರ ಕೈಯಲ್ಲಿ ಆಡಳಿತ ಇತ್ತು, ಯಾರ ಕೈಯಲ್ಲಿ ಜಮೀನಿತ್ತು, ಯಾರ ಕೈಯಲ್ಲಿ ದೇವಸ್ಥಾನಗಳಿತ್ತು, ಯಾರ ಕೈಯಲ್ಲಿ ನೀರಿತ್ತು, ಅವರನ್ನ ಓಡಿಸ್ಬೇಕು ಅಂತ ಅವರಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಂತ ಅಣ್ಣ ತಮ್ಮಂದಿರಿಗೆ ಯಾವಾಗ್ಲೂ ಸಿಟ್ಟಿತ್ತು. ಅವ್ರು ಓಡೋದ್ರೆ ನನಗೆ ಒಳ್ಳೇದಾಗತ್ತೆ, ಅವರು ಸತ್ತೋದ್ರೆ ಒಳ್ಳೇದಾಗತ್ತೆ, ಅವನು ತುಳಿತಕ್ಕೆ ಒಳಗಾದ್ರೆ ನನಗೆ ಒಳ್ಳೇದಾಗತ್ತೆ ಅಂತೇಳಿ ಕಾಯ್ತಾ ಇದ್ದಂತ ಜನ, ಕೆಲವೊಂದು ಸಂದರ್ಭಗಳು ಬಂದಾಗ ಕೆಲವೊಂದು ಜನರು ಬೇರೆ ತಮ್ಮ ಫ್ಯಾಮಿಲಿಯವರಲ್ಲದ, ತಮ್ಮ ಕುಲದವರಲ್ಲದ ಜನರನ್ನು ಸೇರಿಸ್ಕೊಂಡು ಇವ್ರನ್ನ ತುಳಿದು ತಾವು ಅದನ್ನ ಮ್ಯಾನೇಜ್ ಮಾಡಕ್ ಶುರು ಮಾಡಿದ್ರು. ಅದು ಇನ್ನೊಂದು ನಿಟ್ಟಿನಲ್ಲಿ. ಈಗ ಆಶ್ರಯದಾತರು ಮೇಲಕ್ಕೆ ಬಂದದ್ದು ಒಂದು, ಅಣ್ಣ ತಮ್ಮಂದಿರು ಮೇಲಕ್ಕೆ ಬಂದದ್ದು ಇನ್ನೊಂದು. ಸರ್, ಈಗ ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಈ ಮನುಸ್ಮೃತಿನ ಅಥವಾ ಅದನ್ನ ಇದಕ್ಕೆ ಹೆಂಗ್ ಲಿಂಕ್ ಮಾಡ್ತೀವಿ? ಆಕ್ಚುಲಿ ಇವೆಲ್ಲ ಹೇಳ್ತೀನಿ ಸರ್, ಇದಕ್ಕೂ ಲಿಂಕ್ ಏನಂತೀರಾ? ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಒಂದು ಮಾತು ಹೇಳ್ತೀನಿ. ಅವೆಲ್ಲ ಮರ್ಸಿಡೀಸ್ ಕಾರ್ನಿಂದ ನಡಿಗೆ ಸ್ಟಾರ್ಟ್ ಆದಂಗೆ. ಅಲ್ಲ, ಅದು ಹ್ಯಾಕ್ ಬಂತಂತ ನಾನು ಹೇಳ್ತೀನಿ. ಈಗ ಅಷ್ಟು ಸೂಪರ್ಫಿಷಿಯಲ್ ಆಗಿ ಹ್ಯಾಕ್ ಬರೆದ್ರು ಅಂತ ಬರೀತೀನಿ. ಎಲ್ಲರೂ ಒಂದೇ ತರ ಸ್ಥಳದಲ್ಲಿ ಇದ್ದಂತವ್ರು
ಒಂದಿಷ್ಟು ಜನ ಮೇಲೆ ಬಂದ್ಬಿಟ್ಟು ಹ್ಯಾಕ್ ಬರೆದ್ರು ಅಷ್ಟೇ. ಇಲ್ಲ, ನಿಮ್ಗೆ ಅದರಲ್ಲಿ ಕೆಲವು ಶ್ಲೋಕಗಳಿದಾವೆ ನೋಡಿ. ದ್ರಾವಿಡರು ಹೆಂಗೆ ಹುಟ್ಟಿದ್ರು, ಚಾಂಡಾಲರು ಹೇಗೆ ಹುಟ್ಟಿದ್ರು, ದೊಂಬರು ಹೇಗೆ ಹುಟ್ಟಿದ್ರು, ಆಮೇಲೆ ಕಟುಕರು ಹೆಂಗೆ ಹುಟ್ಟಿದ್ರು, ವೈದ್ಯರು ಹೆಂಗೆ ಹುಟ್ಟಿದ್ರು, ಯಾವ ಯಾವ ಜಾತಿಗಳು ಹೀನ ಜಾತಿಗಳಾಗ್ತವೆ, ಏನ್ ಪಾಪ ಮಾಡಿದ್ರೆ, ಯಾವ ಜಾತಿಯ ಜನರು ಇನ್ನೊಂದಿಷ್ಟು ಪಾಪ ಮಾಡಿದ್ರೆ ಇನ್ನೆಷ್ಟು ಹೀನರಾಗ್ತಾರೆ ಅಂತೆಲ್ಲ ಬರಿತಾ ಹೋಗ್ತಾನ ಅವನು. ಅವನು ಆ ಮಟ್ಟದಲ್ಲಿ ಅವನು ಬರೆದಿರ್ಬೇಕು ಅಂದ್ರೆ ಮೂಲದಲ್ಲಿ ಒಂದು ಬೇರೆ ಒಂದು ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆಯಿಂದ ಆತ ರೋಸಿ ಹೋಗಿರ್ಬೇಕು, ಅಥವಾ ಅದು ಆವತ್ತಿನ ದಿನದಲ್ಲಿ ಹೊಸದಾಗಿ ಆಡಳಿತ ಸ್ಟಾರ್ಟ್ ಮಾಡಿದವರಿಗೆ ಹಿಂದಿನ ಆಡಳಿತ ವ್ಯವಸ್ಥೆ ಕೆಟ್ಟಿರ್ಬೇಕು ಅಂತ ಅನಿಸಿರ್ಬೇಕು. ಆವಾಗ ಅವ್ರು ಮಾಡಿದಂಥ ಅಮೆಂಡ್ಮೆಂಟ್ಗಳು, ಆವಾಗ ಅವರು ಅದನ್ನ ಸರಿಪಡಿಸ್ಲಿಕ್ಕೆ ತಮಗೇನು ಅನ್ಯಾಯ ಆಗ್ತಾ ಇತ್ತು, ಆ ಅನ್ಯಾಯ ಆಗ್ಬಾರ್ದು ಅಂತ ತಮ್ಮ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳಲಿಕ್ಕೆ ಬರೆದಂಥ ವಿಷಯಗಳು. ಅದರಲ್ಲಿ ಏನಂದ್ರೆ, ಯಾರು ಮೊದಲು ಚೆನ್ನಾಗಿದ್ರು, ಯಾರು ಮೊದಲು ಆಡಳಿತದಲ್ಲಿದ್ರು, ಯಾರು ವ್ಯವಸ್ಥೆಯನ್ನ ಕಂಟ್ರೋಲ್ ಇಟ್ಕೊಂಡಿದ್ರು, ಅವರನ್ನ ವ್ಯವಸ್ಥೆಯಿಂದ ದೂರ ಮಾಡೋದಕ್ಕೆ ಬರೆದಂತ ವ್ಯವಸ್ಥೆಗಳು. ಇಟ್ ಈಸ್ ಅನ್ ಅಮೆಂಡ್ಮೆಂಟ್ ಟು ದ ಹಳೆಯ ಕಾನೂನುಗಳು. ಅದು ಯಾಕೆ ಬರೆಯಕ್ಕೆ ಬಂತು? ಈಗ ಒಂದೇ ಕುಲಗಳು, ಒಂದೇ ಹಳ್ಳಿಯಲ್ಲಿ ಬೇರೆ ಬೇರೆ ಕಸುಬುಗಳು ಮಾಡ್ಕೊಂಡು ಇರುವಂತ ಒಂದೇ ಬಣ್ಣ, ಒಂದೇ ಜಾತಿ ಜನಾಂಗದವರಾಗಿದ್ರೆ ಬೇರೆ ರೀತಿ ಇರ್ತಾ ಇತ್ತು. ಇಲ್ಲಿ ಜಾತಿ ಬೇರೆ ಬೇರೆ ಇದ್ರು ಜನಾಂಗಗಳು ಕೂಡ ಬೇರೆ ಬೇರೆ ಆಗೋದು. ವೈಟ್ ಸ್ಕಿನ್ಡ್ ಪೀಪಲ್, ಬ್ಲ್ಯಾಕ್ ಸ್ಕಿನ್ಡ್ ಪೀಪಲ್ ಮಿಕ್ಸ್ ಆಗ್ಲಿಕ್ಕೆ ಶುರುವಾಯ್ತು. ಆವಾಗ ಆ ತರದ ಬರವಣಿಗೆಯ ಅವಶ್ಯಕತೆ ಕಂಡು ಬಂದಿದೆ, ಬರ್ಕೊಂಡಿದ್ದಾರೆ. ಇಲ್ಲ ಅಂತಂದ್ರೆ ಈಗ 1951ರಲ್ಲಿ ಭಾರತ ಗಣರಾಜ್ಯ ಆದಾಗ, ಕಾನ್ಸ್ಟಿಟ್ಯೂಷನ್ ಅನ್ನ ಬರೆದಾಗ, ಯಾಕೆ ಕೆಲವೊಂದು ಕೀ ಫ್ಯಾಕ್ಟರ್ಗಳನ್ನ ಹಾಕಿ ಕೆಲವೊಂದು ಕಮ್ಯುನಿಟಿಗಳಿಗೆ ಸಹಾಯ ಮಾಡಲಾಯಿತು? ಯಾಕಂದ್ರೆ ಅದನ್ನು ಬರೆದಂತ ಜನರು ಮತ್ತೆ ಅದನ್ನು ಅಪ್ರೂವ್ ಮಾಡಿದಂತ ಜನರ ಮನಸ್ಸಲ್ಲಿ ಏನಿತ್ತು, ಈ ಕಮ್ಯುನಿಟಿಗಳಿಗೆ ತೊಂದರೆ ಆಗಿದೆ, ಈ ಕಮ್ಯುನಿಟಿಗಳನ್ನ ನಾವು ಕಾಪಾಡಬೇಕು, ಈ ದೇಶದ ಅಂಗವಾಗಿ ಆ ಜನರನ್ನ ನಾವು ಕಾಣಬೇಕು ಅಂತಂದ್ರೆ ಈ ಕಮ್ಯುನಿಟಿಗಳನ್ನ ನಾವು ಕಾಪಾಡಬೇಕು ಅನ್ನೋ ರೀತಿಯಲ್ಲಿ ಅವ್ರು ಬರೆದ್ರು. ಅದೇ ರೀತಿ ಪ್ರತಿಯೊಂದು ಕಾನೂನು ಬಂದಾಗ ಆ ಕಾನೂನನ್ನ ಬರೆಯುವವರು ಯಾರು ಅನ್ನೋದರ ಆಧಾರದ ಮೇಲೆ ಆ ಕಾನೂನನ್ನ ಬರಿತಾ ಇರುವಂತವ್ರಿಗೆ ಬೇಕಾದಂತ ಕಮ್ಯುನಿಟಿಗಳಿಗೆ ಲಾಭ ಅಷ್ಟೇ. ಕರೆಕ್ಟ್. ಇದನ್ನ ನಾವು ಇದು ಯಾವುದೋ 10,000 ವರ್ಷದ ಹಿಂದೆ ಇತ್ತು ಆ ಮನುಸ್ಮೃತಿ, ಅದನ್ನ ಮತ್ತೊಂದು ದಿನ ಕುಂತ್ಕೊಂಡು ಸರಿಪಡಿಸಿದ್ರು ಅನ್ನೋದಲ್ಲ. ಅದು ಹಳೆಯ ಕಾನೂನುಗಳು, ಯಾವ್ಯಾವ ಕಾನೂನುಗಳಿದ್ವು ಅವನ್ನೆಲ್ಲವನ್ನು ಮೀರಿ ಬರೆದಿರುವಂತ ಕಾನೂನು. ಹಳೆಯ ಕಾನೂನುಗಳನ್ನೆಲ್ಲ ತೆಗೆದಾಕ್ಲಿಕ್ಕೆ. ಆಮೇಲೆ ಇನ್ನೊಂದು ಸರ್, ಭಾರತ ದೇಶದಲ್ಲಿ ಬಹಳ ವರ್ಷಗಳಿಂದ ಪದೇ ಪದೇ ಒಂದು ವ್ಯವಸ್ಥೆ ಹೆಂಗೆ ಅಂತಂದ್ರೆ, ಈ ಫೌಂಟೇನ್ ಅಲ್ಲಿ ನೀರು ಇರುತ್ತಲ್ಲ, ಹಂಗೆ ಅದು ಫೌಂಟೇನ್ ಅಲ್ಲಿ ನೀರು ಹಿಂಗ್ ಮೇಲೆ ಬರುತ್ತೆ, ಅದು ಮೇಲೆ ಹಿಂಗ್ ಬಂದು ಡಿಸೈನ್ ಆಗಿ ಕೆಳಗೆ ಬಿದ್ದೋಗುತ್ತೆ, ಮತ್ತೆ ಮೋಟರ್ ಹತ್ರ ಹೋಗಿ ಪಂಪ್ ಹತ್ರ ಹೋಗಿ ಮತ್ತೆ ಅದು ವಾಪಸ್ ಬರುತ್ತೆ. ಅದು ಒಂದು ಹಂತದಲ್ಲಿ ಕೆಳಗಡೆ ಇರುತ್ತೆ, ಒಂದು ಹಂತದಲ್ಲಿ ಮೇಲಕ್ಕೆ ಬರುತ್ತೆ, ಒಂದು ಹಂತದ ತುದಿಗೆ ಹೋಗುತ್ತೆ, ಮತ್ತೆ ಕೆಳಗಡೆ ಬಂದ್ಬಿಡುತ್ತೆ. ನೀವು ನಿಮ್ಮ ಫ್ಯಾಮಿಲಿ, ನೀವು ಪರ್ಸನಲ್ ಆಗಿ ಯಾವ ಹಂತದಲ್ಲಿ ಇದೀರಿ ಅನ್ನೋದು ಅಷ್ಟೇ ಈಗ ಇಂಪಾರ್ಟೆಂಟ್ ಆಗ್ತಾ ಇದೆ. ಬಿಕಾಸ್ ಸಮಾಜ ಅನ್ನೋದು ಲಿಕ್ವಿಡ್, ಸಮಾಜ ಅನ್ನೋದು ಸಾಲಿಡ್ ಅಲ್ಲ. ಸಮಾಜ ಅನ್ನೋದು ಹರಿತಾ ಇರುವಂತಹ ನದಿ ಹಂಗೆ, ಸಮಾಜ ಅನ್ನೋದು ಹರಿತಾ ಇರುವಂತಹ ನೀರ್ನಂಗೆ. ಅದು ಸಾಲಿಡ್ ಆಗಿತ್ತಂದ್ರೆ ಈ XYZ ಜಾತಿ ಮನುಷ್ಯ, ಈ XYZ ಮನುಷ್ಯ ಅವನು ಇಲ್ಲೇ ಇರ್ಬೇಕು ಅಂತ ಹೇಳ್ಬೋದು. ಅದು ಸಾಲಿಡ್ ಆಗಿಲ್ಲ, ಅದು ಲಿಕ್ವಿಡ್ ಆಗಿದೆ, ಅದು ಹರಿತಾ ಇದೆ. ಅದರಿಂದಾಗಿ ಅದು ಮುಂದಕ್ಕೂ ಹೋಗುತ್ತೆ, ಅದು ಹಿಂದಕ್ಕೂ ಬರುತ್ತೆ. ಫೌಂಟೇನ್ ಅಲ್ಲಿ ಮೇಲಕ್ಕೆ ಹೋದಾಗೆ ಕೆಳಗಡೆ ಬಂದಂಗೆ. ಅಥವಾ ನೀವು ಮಳೆ ಅನ್ನುವಂಗೆ ತಗೊಳ್ರಿ, ಅದು ಇಲ್ಲಿ ಮಳೆ ಆಗಿ ಬೀಳುತ್ತೆ, ಹರಿದು ಹೋಗಿ ನದಿ ಸೇರುತ್ತೆ, ನದಿಯಿಂದ ಮತ್ತೆ ಮೋಡ ಆಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಮಳೆ ಸುರಿಯುತ್ತೆ, ನಾನಾ ನದಿಗಳಾಗಿ ಹರಿಯುತ್ತೆ, ಮತ್ತೆ ಸಾಗರ ಸೇರುತ್ತೆ. ಎಸ್.
ಸರ್ ನನಗನ್ಸುತ್ತೆ ಈ ಥಿಯರಿಯನ್ನು ನೀವು ಮತ್ತೆ ಫುಲ್ ಆಧ್ಯಾತ್ಮಿಕ ಹೋಗ್ಬಿಡ್ತೀರಲ್ಲ ಸರ್ ಈ ಟಚ್ ಇದು ಅಧ್ಯಾತ್ಮ ಏನಲ್ಲ, ಇದು just ಉಪಮೆ ಅಷ್ಟೇ. ರೂಪಕ ಅಷ್ಟೇ. ರೂಪಕ ಸರಿ ಅದು ನೋಡಿ ಅದು ಕೊನೆಗೆ ಎಲ್ಲಿಗೆ ಹೋಗ್ತೀವಿ ನಾವು ಅಲ್ಲ ಸರ್ ನನಗೆ ಈ ಯೋಗಿಗಳು ಸಂತರು ಅದನ್ನೇ ಉಪಮೆ ಕೊಡ್ತಾರಲ್ಲ ನಮಗೆ. So which is dynamic, sir. It changes It changes. from time to time, from situation to situation, from moment to moment. ಆದರೆ ಅದೇ ಕೊನೆಗೆ ಹೇಳೋಗೆ ನಾವು ಸರ್ ಇನ್ನೊಂದು ಈಗ ಮನುಸ್ಮೃತಿ ಅನ್ನುವಂಥದ್ದು ಇದೆ ಅಲ್ವಾ, ಅದನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಇದೆಯಾ ಏನಾದ್ರು? Sir, ಚೇಂಜ್ ಆರ್ ಈಸ್ ಇಟ್ ರಿಕ್ವೈರ್ಡ್ ಟು ಚೇಂಜ್? ಇಲ್ಲ ಇಲ್ಲ ಇಲ್ಲ, ಅದನ್ನು ಚೇಂಜ್ ಮಾಡೋದ್ರಲ್ಲಿ ತತ್ವ ಇಲ್ಲ, ಯಾವುದೇ ತತ್ವ ಇಲ್ಲ, ಅರ್ಥ ಇಲ್ಲ. ಯಾಕೆಂದ್ರೆ ಈಗ ನಾನು ಒಂದು ಮಾತು ಹೇಳ್ತೀನಿ. ಹೌದು ಈಗ ನನಗೆ ಒಬ್ಬ ಒಳ್ಳೆಯ ನಮ್ಮ ಹಿತೈಷಿ ಅಂತ ಅನ್ಕೊಳ್ಳಿ, ಹೌದು ಒಬ್ರು ಪ್ರೊಫೆಸರ್ ನನಗೆ ಏನ್ ಹೇಳಿದ್ರು, ನಂಜುಂಡಸ್ವಾಮಿ ಅವರೇ ನೀವು ಭಾರತದ ಮೊದಲು ದೊರೆಗಳು ಅನ್ನೋ ಪುಸ್ತಕ ತುಂಬಾ ಚೆನ್ನಾಗಿ ಬರ್ದಿದ್ದೀರಿ, ಒಪ್ಕೋತೀನಿ, ನಾನು ಓದ್ದೆ. ಅದೇ ರೀತಿ ಹೊಲೆರಮಾದರಾಜರು ಕೂಡ ಬರ್ದಿದ್ರು, ಒಪ್ಕೋತೀನಿ, ಓದ್ದೆ. ಆದ್ರೆ ಒಂದು ಮಾತು ಹೇಳ್ತೀನಿ, ನೀವು ಬರೆದಿರುವಂತ ಕೆಲವೊಂದು ವಿಷಯಗಳನ್ನ ನಾವು ಮುರಿದು ಕಟ್ಟಬೇಕು ಅಥವಾ ಅದನ್ನ ನಾವು ಮತ್ತೆ ಸರಿಪಡಿಸಬೇಕು ಅಂತ ನನಗೆ ಹೇಳಿದ್ರು, ಕರ್ನಾಟಕ ಯೂನಿವರ್ಸಿಟಿ ಪ್ರೊಫೆಸರ್. ಹೌದು ಅವಾಗ ನಾನು ಹೇಳಿದೆ, ಸರ್ ದಯಮಾಡಿ ತಾವೇನ್ ಮಾಡಿ, ನಾನು ಬರ್ದಿರುವಂತ ಪುಸ್ತಕನೆಲ್ಲ ನಾವು ಸುಟ್ಟು ಹಾಕಿ ಎಸ್ ಅದನ್ನ ಸರಿಪಡಿಸಿ ಮಾಡೋದಲ್ಲ. ಹೌದು ನೀವು ನಿಮ್ಗೆ ನಂಜುಂಡಸ್ವಾಮಿ ಅವರು ಇದು ಏನ್ ಹೇಳ್ತಾ ಇದ್ದಾರೆ ಅಥವಾ ಬರ್ದಿದ್ದಾರೆ ಸರಿ ಇಲ್ಲ ಅಂತ ಹೇಳಿ ನೀವು ಬರೀರಿ, ಸರಿ ಇಲ್ಲದೆ ಬರೀರಿ. ಬರೆದ್ಬಿಟ್ಟು ನಂಜುಂಡಸ್ವಾಮಿಯವರು ವಿಷಯಗಳಲ್ಲಿ ಒಪ್ಪಿತವಾದಂತ ಸಂಗತಿಗಳು, ಒಪ್ಪದ ಸಂಗತಿಗಳು ಅಂತ ಬರೀರಿ. ಹೌದು ಹೌದು ಅದಕ್ಕೆ ಮುರಿಬೇಕು ಯಾಕೆ, ಕಟ್ಟಬೇಕು ಯಾಕೆ ಅಂದೆ ನಾನು. ಈಗ ಮನುಸ್ಮೃತಿ ಇದೆಯಲ್ಲ ಸರ್, ಅದು ನಮ್ಮ ದೇಶದ ಕಾನೂನು ಅಲ್ಲ, ನಮ್ಮ ಇವತ್ತಿನ ಆಡಳಿತ ವ್ಯವಸ್ಥೆಯ ಕಾನೂನು ಅಲ್ಲ. ಹೌದು ಅದು ಇವತ್ತಿನ ಆಡಳಿತ ವ್ಯವಸ್ಥೆಯ ಕಾನೂನು ಅಲ್ಲದೇ ಇರೋದ್ರಿಂದ, ಹೌದು 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 ಆಡಳಿತ ವ್ಯವಸ್ಥೆಯ ಕಾನೂನು ಅಲ್ಲದೇ ಆಗಿರೋದ್ರಿಂದ ಹೌದು ನಾವು ಅದನ್ನ ಮುರಿಬೇಕಾದ ಅವಶ್ಯಕತೆನೂ ಇಲ್ಲ, ಕಟ್ಟಬೇಕಾದ ಅವಶ್ಯಕತೆನೂ ಇಲ್ಲ. ಯಾರೋ ಒಬ್ಬ ಬರಹಗಾರ ಯಾವುದೋ ಒಂದು ಕಾಲದಲ್ಲಿ ಬರ್ದಿರೋ ವಿಷಯನ ಒಪ್ಪಿತವಾದ್ರೆ ಒಪ್ಪಿಕೊಂಡು ಚರ್ಚಿಸಿ, ಇಲ್ಲ ಅಂದ್ರೆ ಬಿಡಿ, ಅಷ್ಟೇ ಅಷ್ಟೇ. ಅಷ್ಟೇ. ಅದನ್ನ ಸರಿಪಡಿಸಬೇಕಾದಂತ, ಅದನ್ನ ಅಮೆಂಡ್ ಮಾಡ್ಬೇಕಾದಂತ ಅವಶ್ಯಕತೆ ಏನಿದೆ? ಅದು ಭಾರತ ಧರ್ಮಗ್ರಂಥ ಅಲ್ವಲ್ಲ. ಅಲ್ಲ 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 ತಂಬಾಕಿಲ್ಲ ಸ್ವೀಟ್ ಅನಿಸ್ತದೆ ಇದು ನಮಗೆ ಯಾವ್ದು ಅದೇ ಅದೇ ಸ್ವೀಟ್. ಸೊ ಹಿಂಗಾಗಿ ಹೌದು ಸರ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಯಾವುದೋ ಕಾಲದನ್ನು ನಾವು ಒಪ್ಬೋದು ಬಿಡ್ಬೋದು, ಇದೆಲ್ಲ ದೊಡ್ಡ ಇದೆಲ್ಲ ಬಿಡಿ. ಈಗ ರಾಮಾಯಣ ಆಗ್ಲಿ, ಮಹಾಭಾರತ ಆಗ್ಲಿ, ವೇದಗಳಾಗ್ಲಿ, ಈಗ ಅವು ಅದ್ರಲ್ಲಿರುವಂತ ಒಂದು ಶ್ಲೋಕನ ಚೇಂಜ್ ಮಾಡೋದಕ್ಕೆ ನಮಗೆ ನಾವು ಮಾಡ್ಬೇಕಾದ ಅವಶ್ಯಕತೆ ಏನಿದೆ, ಅದನ್ನ ಚೇಂಜ್ ಮಾಡಿ ನಾನು ಪಡಿಬೇಕಾದದ್ದು ಏನಿದೆ? ಏನಿದೆ ಅಷ್ಟೇ. ಹೌದು ಸರ್. ಆಮೇಲೆ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಅವು ಬದಲಾಗ್ತಾ ಇರ್ತಾರೆ. ವಿಚಾರಧಾರೆಗಳು ಪುಸ್ತಕ ಬದಲಾಗ್ಲಿಕ್ಕಿಲ್ಲ, ವಿಚಾರಧಾರೆ ಬದಲಾಗುತ್ತೆ. ಅದೇ ನಾನು ನೀವು ನಿಮ್ಮ ತೀರಿ ಅದೇ ನಾನು ನೋಡ್ಕೊಂಡೆ. ಈಗ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಆ ವಿಚಾರಧಾರೆಗಳು ಹೆಂಗೆ ಬೇಕು ನಾವು ಬದಲಾವಣೆ ಮಾಡ್ಕೊಂತೀವಿ. ಈಗ ನೀವು ಹೇಳಿದ್ರೆ ಕೃಷ್ಣಂದು ಹೇಳಿದ್ವಿ, ಇನ್ಯಾವುದೋ ಉದಾಹರಣೆ ಕೊಟ್ಟರಲ್ಲ, ಹಾಗೆ ರಾವಣ ಒಂದು ಒಳ್ಳೆ ಉದಾಹರಣೆ ಇದೆ, ಭಾಳ ಒಳ್ಳೆ ಉದಾಹರಣೆ ಸರ್ ಅದು. ರಾವಣನ ಪೂಜೆ ಮಾಡೋದು, ರಾವಣ ಎಷ್ಟು ದೊಡ್ಡ ಮನುಷ್ಯ ಸರ್. ರಾವಣನ ಆರಾಧನೆ ಇದೆ ಕೋಲಾರದಲ್ಲಿ, ಕೋಲಾರ ಕಡೆ ರಾವಣ. ನಾನು ಈಗ ಹೇಳ್ತಾ ಇರೋದು ಅದನ್ನೇ. ಅದೇ 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 ಮಳವಳ್ಳಿಯಲ್ಲಿ, ಮಳವಳ್ಳಿ ಪಟ್ಟಣದಲ್ಲಿ ಏನಿಲ್ಲ ಅಂದ್ರೆ 1,00,000 ಜನ ತಮ್ಮನ್ನು ತಾವೇ ರಾವಣನ ಒಕ್ಕಲಿನವರು ಅಂತ ಹೇಳ್ಕೊತಾರೆ. ನೋಡಿ ಮತ್ತೆ ಅಂದ್ರೆ ರಾವಣನ ಕುಲದವರು ಅಂತ ಹೇಳ್ಕೊತಾರೆ. ನೋಡಿ ಅಂದ್ರೆ ರಾವಣನ ಪೂಜೆ ಮಾಡೋರು ಅಂತ ಹೇಳ್ಕೊತಾರೆ. ನೋಡಿ ಸರ್. ಈಗ ನಾನು ಮಾದಪ್ಪನ ಒಕ್ಕಲಿನವನು. ಹೌದು, ನಾನು ಮಾದಪ್ಪನ ಒಕ್ಕಲಿನವನು. ನಮ್ಮ ಅಕ್ಕ ಇದ್ದಾಳೆ, ನಮ್ಮ ಅಕ್ಕನ ಗಂಡನ ಮನೆ ದೇವರು ರಾವಣ, ಅವರು ರಾವಣನ ಒಕ್ಕಲಿನವರು. ಆಮೇಲೆ ಅವ್ರದ್ದು ಕುಲ ರಾಕ್ಷಸ ಕುಲ. ಹೌದು ಸರ್, ರಾಕ್ಷಸ ಕುಲ. ನಿಮ್ದು? ನಮ್ದು ಕರವರ ಕುಲ. ಕರವರ ಕುಲ ಶ್ರೀಲಂಕಾದ ದೊರೆಗಳು ಸುಮಾರು 6ನೇ ಶತಮಾನದಿಂದ 16-18ನೇ ಶತಮಾನದವರೆಗೆ ಆಳ್ತಾ ಇದ್ದಂತ ದೊರೆಗಳು, ಕರವರ ದೊರೆಗಳು. ನೀವು ಕರವರ ಕಿಂಗ್ಸ್ ಆಫ್ ಶ್ರೀಲಂಕಾ ಅಂತ ಹಾಕ್ರಿ, ಅದ್ರಲ್ಲಿ ಬರುತ್ತೆ. ಕುಲಗಳಿದಾವೆ. ಹೊಲೆಯರಿಗೆ ಜಾತಿ ಇಂಪಾರ್ಟೆಂಟ್ ಅಲ್ಲ, ಕುಲ ಇಂಪಾರ್ಟೆಂಟ್. ನಮ್ದು ಕರವರ ಕುಲ. ಹೌದು, ಕುಲ ಕಟ್ಟೆಮನೆಗಳು, ಕಟ್ಟೆಮನೆಗಳಲ್ಲಿ ಕಟ್ಟೆಮನೆ ಪಂಚಾಯಿತಿಗಳು. ನೋಡಿ ಇವತ್ತು ನಾವು ರಾವಣನನ್ನು ಹೇಟ್ ಮಾಡ್ತೀವಿ. ರಾವಣ ಒಬ್ರು ಯಾರೋ ಕರ್ನಾಟಕದ ಯಾರೋ ಮಹಾನ್ ವ್ಯಕ್ತಿಗಳು
ಏನ್ ಮಾಡಿದ್ರು, ರಾವಣನ ಪೂಜೆ ಮಾಡೋರು ತಲೆ ಹಿಡುಕರು ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ನಾನು ಅದು ತಪ್ಪು ಅಂತೇಳಿ ನಾನು ಫೇಸ್ಬುಕ್ ಅಲ್ಲಿ ಹಾಕಿ ಇಮಿಡಿಯೇಟ್ ಆಗಿ ಮಳವಳ್ಳಿಗೆ ಹೋಗಿ ಆ ದೇವಸ್ಥಾನದ ಫೋಟೋಗ್ರಾಫ್ ಎಲ್ಲ ತಗೊಂಡು ಹಾಸನಕ್ಕೆ ಹೋಗಿ ಹಾಸನೋತ್ಸವ ನಡೀತಾ ಇತ್ತು, ಹಾಸನ ಬಂದು ಉತ್ಸವ, ಅದ್ರ ಫೋಟೋಗ್ರಾಫ್ ಎಲ್ಲ ತಗೊಂಡು ಆಮೇಲೆ ಅದೆಲ್ಲ ಒಂದು ಆರ್ಟಿಕಲ್ ಮಾಡಿ ನಾನು ಫೇಸ್ಬುಕ್ ಹಾಕಿದೆ. ರಾವಣನನ್ನ ಪೂಜೆ ಮಾಡುವಂತವ್ರು ಅಟ್ಲೀಸ್ಟ್ 20 ಲಕ್ಷದಿಂದ 50 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ ನೋಡಿ. ಅವನನ್ನ ಅವನ ಒಕ್ಕಲಿನವರು ಅಂತ ಒಪ್ಕೊಳ್ಳಿಲ್ಲ ಅಂದ್ರೂ ಅವನನ್ನ ಪೂಜೆ ಮಾಡೋರು 50 ಲಕ್ಷ ಜನ ಇದ್ದಾರೆ. ಈಗ ಹಾಸನಾಂಬ ದೇವಸ್ಥಾನಕ್ಕೆ ಆ 14 ದಿನಗಳಲ್ಲಿ ಒಂದು 10ರಿಂದ 20 ಲಕ್ಷ ಜನ ಬರ್ತಾರೆ. ಪ್ರತಿದಿನ 1 ಲಕ್ಷ ಜನ ಬರುತ್ತೆ. ಅಷ್ಟು ಸಣ್ಣ ಟೈಮಲ್ಲಿ ಅಷ್ಟು ಜನ ಬರುತ್ತೆ. ಮಳವಳ್ಳಿ ರಾವಣನ ದೇವಸ್ಥಾನಕ್ಕೆ ಪೂಜೆ ಮಾಡಕ್ಕೆ ಜಾತ್ರೆ ದಿನ ಒಂದು 5-6 ಲಕ್ಷ ಜನ ಬರ್ತಾರೆ. ಈ 5 ಲಕ್ಷ, ಆ ಒಂದು 20 ಲಕ್ಷ, ಇನ್ನು ಚಾಮರಾಜನಗರದಲ್ಲಿ ರಾವಣನ ದೇವಸ್ಥಾನಗಳಿದಾವೆ, ಅಲ್ಲೊಂದು 5 ಲಕ್ಷ 10 ಲಕ್ಷ, ಹಿಂಗೆ ನೀವು ಲೆಕ್ಕ ಆಗ್ತಾ ಹೋದ್ರೆ ಎಲ್ಲಾ ದೇವಸ್ಥಾನಗಳಿಗೂ ಸೇರಿಸಿದ್ರೆ 50 ಲಕ್ಷ ಜನ ಅವ್ನು ಪೂಜೆ ಮಾಡೋರಿದ್ದಾರೆ. ಈಗ ಅಲ್ಲಿ ರಾಕ್ಷಸನ ದೇವಸ್ಥಾನ, ಇದು ರಾವಣನ ದೇವಸ್ಥಾನ ಇದೆಯಲ್ಲ ಸರ್, ಪೂಜೆ ಮಾಡೋರು ಯಾರು? ಅವನನ್ನು ಪೂಜೆ ಮಾಡೋರು ತುಂಬಾ ಹಿಂದುಳಿದವರ್ಗು. ಈಗ ಈ ಕೆಲವೊಂದು ರಾಕ್ಷಸ ಮುಂದೆ ದೇವಸ್ಥಾನ ಅಂತ ಇದೆ, ಅದನ್ನ ಪೂಜೆ ಮಾಡೋರು ಹೊಲೆಯರು. ಈಗ ಒಂದು ಕಾಡ್ಕೊತ್ನಳ್ಳಿ ಅಂತ ಇದೆ, ಕಾಡ್ಕೊತ್ನಳ್ಳಿ ರಾವಣನ ಪೂಜೆ ನಡೆಯುತ್ತೆ, ಅವನನ್ನು ಪೂಜೆ ಮಾಡೋರು ಹೊಲೆಯರು. ಅಂದ್ರೆ ಅವನದ್ದು ಏನು ಲಿಂಗ ಅಂತ ಇರುತ್ತೆ ಅದನ್ನ ಪೂಜೆ ಮಾಡೋರೇ ಹೊಲೆಯರು. ತಾವು ರಾವಣನ ದೇವಸ್ಥಾನಕ್ಕೆ ಹೋಗಿ ಸರ್, ರಾವಣಿ ಅಂತ ಇದೆ, ರಾವಣನ ದೇವಸ್ಥಾನಕ್ಕೆ ಹೋಗಿ, ಹಾಸನಾಂಬನ ದೇವಸ್ಥಾನಕ್ಕೆ ಹೋಗಿ. ಸರ್ ನನಗೊಂದು ಅನುಮಾನ ಬರ್ತೀವಲ್ಲ, ಈಗ ನಾವು ಪುರಾಣದ ಹಿನ್ನೆಲೆಗಳನ್ನು ನೋಡ್ಕೊಂಡಾಗ ರಾವಣ ಬಹಳ ಕೆಟ್ಟವನು. ನಮ್ಮ ಈ ಹಳೆಗನ್ನಡ ಕವಿಗಳು ಕೂಡ ರಾವಣನ ಒಳ್ಳೆಯನಾಗಿ ಮಾಡಿದರೆ ಕೆಟ್ಟವನು. ಆದರೆ ನಮ್ಮ ಪುರಾಣದ ಪ್ರಕಾರ ರಾವಣ ಕೆಟ್ಟವನು, ಮತ್ತೊಬ್ಬರು ಹೆಂಡತಿಯನ್ನು ಹುಡ್ಕೊಂಡು ಹೋದವನು ಅನ್ನೋ ರೀತಿ ಅರ್ಥ ಇದೆ ಅಲ್ವಾ? ಅಂಥವನನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾಕೆ ಆರಾಧನೆ ಮಾಡ್ತಿದ್ರು? ನನ್ನ ಭಾಷಣದಲ್ಲಿ ಇದನ್ನ ನಾನು ಅವತ್ತು ಹೇಳಿದ್ದೀನಿ. ಸರ್, ನಮ್ಮ ಪಲ್ಲವ ದೊರೆಗಳಿಗೆ, ಚಾಲುಕ್ಯ ದೊರೆಗಳಿಗೆ, ನಮ್ಮ ದೊರೆಗಳಿಗೆ ಬಿಳಿ ಮೈ ಹುಡುಗಿರಂದ್ರೆ ಬಹಳ ಇಷ್ಟ. ಅವನನ್ನ ನಾವು ಸಿಂಬಾಲಿಕ್ ಆಗಿ, ರಾವಣನನ್ನ ಸಿಂಬಾಲಿಕ್ ಆಗಿ ತಗೊಂಡು ಕತೆ ಕಟ್ಟಿ ಇರ್ಬೋದು ಅಂತ ಅನ್ಕೋತೀನಿ. ಆದ್ರೆ ರಾವಣ ಒಬ್ಬನೇ ಆ ಕೆಲಸ ಮಾಡಿಲ್ಲ, ಅದನ್ನ ಹೆಚ್ಚಾನೆಚ್ಚು ನಮ್ಮ ಎಲ್ಲಾ ದೊರೆಗಳು ಮಾಡಿದ್ದಾರೆ. ಜಾನ್ ಫೇತ್ಫುಲ್ ಫ್ಲೀಟಿನ ಪುಸ್ತಕ ಓದಿ ಸರ್. ಈ ಚಾಲುಕ್ಯ ದೊರೆಗಳು ಹೆಂಗೆ ಉತ್ತರ ಭಾರತಕ್ಕೆ ಹೋಗಿ 108 ಫ್ಯಾಮಿಲಿ, 1008 ಫ್ಯಾಮಿಲಿ, 10,000 ಫ್ಯಾಮಿಲಿಗಳನ್ನ ಒಂಟೆ ಕುದುರೆಗಳ ಮೇಲೆ ಎತ್ತಾಕೊಂಡ್ ಬರ್ತಿದ್ರು ಅನ್ನೋದನ್ನ ಬರೆದಿದ್ದಾನೆ. ಅವ್ರನ್ನೆಲ್ಲ ಕರ್ಕೊಂಡ್ಬಂದಿ ಅವ್ರ ಕಡೆಯಿಂದ ಪೂಜೆ ಮಾಡಿಸ್ತಾ ಇದ್ರ ಸರ್? ಇವರು ಮಾಡಿಸ್ತಾ ಇದ್ರು, ಲಿಂಗ ಪೂಜೆಯನ್ನ ಮಾಡಿಸ್ತಾ ಇದ್ರು. ನೋಡಿ ಸರ್, ಇದು ನಮ್ಗೆ ಯೋನಿ ಪೂಜೆ ಅಂತ ಅಂತೀವಿ ನೋಡಿ ಸರ್. ಇದು ಅದೇ ಹೇಳಿದ್ರಿ ನೀವು, ಹೇಳಿ ಕರೆಕ್ಟ್. ಅದು ಮನುಷ್ಯ, ಈ ಪ್ರಪಂಚ ಪುರುಷ, ಈ ಸಂಬಂಧಗಳು ಎಲ್ಲ ಮುಖವಾಡ ಹಾಕೊಂಡೆ ನಾವು ಮಾತಾಡ್ತಿದ್ವಿ ಅಷ್ಟೇ, ಹಿಂಗೇನಿಲ್ಲ ಸರ್. ಮುಖವಾಡಗಳು ಅಷ್ಟೇ ಅಷ್ಟೇ. ಈಗ ನನಗೂ ಅಷ್ಟೇ ಮುಖವಾಡಗಳು ಬೇಕಷ್ಟೇ. ಅಷ್ಟೇ ಸರ್. ಇನ್ನೇನೊಬ್ಬ ಪ್ರೊಫೆಸರ್, ನಾನು ಹಿಂಗಿರ್ಬೇಕು, ನೀವೊಬ್ಬರು ಆಫೀಸರ್, ಇಷ್ಟೇ ಸರ್. ಇನ್ನೇನಿದೆ ಸರ್ ಅಲ್ಲಿ? ಮಾನವೀಯ ಮುಖಗಳನ್ನ ಧರಿಸಿದಾಗ ನಾವೆಲ್ಲ ಒಂದೇ. ಇನ್ನೇನಿದೆ ಸರ್? ಮತ್ತೆ ಹೇಳಿ ಸರ್, ನೀವು ನಾಳೆ ಅಂತ ದೊಡ್ಡ ಒಂದು ಕೇಸ್ ಬಂದಿದ್ರೆ ನೀವು ಅದನ್ನ ನೀವು ನ್ಯಾಯಾಧೀಶರಾಗಿ ಹೇಳ್ತೀರಿ ಅಷ್ಟೇ. ಅದ್ರ ಒಳದನಿವಾಗಿ ಏನ್ ಹೇಳುತ್ತೆ, ಪಾಪ ಅವ್ರು ಮಾಡಿರ್ಬೋದು ಬಿಡ್ರಿ ಅಲ್ಲ ಸರ್. ಹೇಳಿ ಸರ್ ನೋಡೋಣ. ಸೊ ರಾವಣ ಮಾಡಿರೋ ಕೆಲಸ, ಪಲ್ಲವ ಮಾಡಿರೋ ಕೆಲಸ, ಚಾಲುಕ್ಯ ಮಾಡಿರೋ ಕೆಲಸ ಎಲ್ಲ ಒಂದೇ, ಎಲ್ಲ ಒಂದೇ. ಆದರೆ ಆ ಕಥೆಯನ್ನ ತಗೊಂಡಂತ ರೀತಿ ಏನಾಗಿದೆ, ಪ್ರಪ್ರಥಮವಾಗಿ ಆತ ಮಾಡಿರ್ಬೋದು, ಪ್ರಪ್ರಥಮವಾಗಿ ಇಲ್ಲ ಅಂತಂದ್ರೂ ಕೂಡ ಆ ಒಂದು ಕಥೆಯ ರೂಪದಲ್ಲಾದ್ರೂ ತಮ್ಮ ನೋವನ್ನ ತೋಡಿಕೊಳ್ಳುವಂತ ಹಂತಕ್ಕೆ ಅವ್ರು ಬೆಳೆದಾಗ ಬರೆದಿರುವಂತ ಕಥೆ ಅವತ್ತಿನ ದಲಿತ ಸಾಹಿತ್ಯ ಅಂತ ಅನ್ಕೊಳ್ಳಿ ಅದನ್ನ. ನಾನು ಯಾಕೆ ಹೇಳ್ತೀನಿ, ಈಗ ದೇವನೂರು ಮಹಾದೇವ ಅವ್ರ ಪುಸ್ತಕಗಳು ಓದಿದಿರಲ್ಲ, ಎಲ್ಲದಕ್ಕಿಂತ ಮೊದಲಾಗಿ ದೇವನೂರು ಮಹಾದೇವ ಅವರ
ದೇವನೂರ ಮಹಾದೇವ ಅವರ ಮಾರಿಕೊಂಡವ್ರ ಕಥೆಯನ್ನು ನೆನಪು ಮಾಡ್ಕೊಳ್ಳಿ. ಮಾರಿಕೊಂಡವ್ರ ಕಥೆಯನ್ನ ನೆನಪು ಮಾಡ್ಕೊಳ್ಳಿ. ಅಲ್ಲಿನ ಲಕ್ಷ್ಮಿ ಅವಳ ಗಂಡ, ಆಮೇಲೆ ಲಕ್ಷ್ಮಿಯನ್ನು ಹುಡುಕಿಕೊಂಡು ಬರುವಂತ ಅವಳ ಮಿಂಡ, ಅವರ ಕತೆ ಅದು. ಮಾರಿಕೊಂಡವರ ಕತೆ. ಈಗ ನೀವು ಮಾರಿಕೊಂಡವರ ಕಥೆಯಲ್ಲಿ ಬರುವಂತ 2 ಗಂಡುಗಳು, ಒಂದು ಹೆಣ್ಣಿನ ಕತೆ, ಮಹಾಭಾರತದಲ್ಲಿ ಬರುವಂತ 2 ಗಂಡುಗಳು ಮತ್ತು ಒಂದು ಹೆಣ್ಣಿನ ಕತೆ ಎಲ್ಲಿಗೆ ಬರುತ್ತೆ? ನೀವು ಯಾವುದೇ ಕಥೆಯನ್ನ ತಗೊಳ್ರಿ, ನಾನು ಬರೀ ಈ ಕತೆ ತಗೊಳ್ರಿ, ಆ ಕತೆ ತಗೊಳ್ರಿ, ನೀವು ಸುಮೇರಿಯನ್ ಭಾಷೆಯ ಮಹಾಕಾವ್ಯವಾದಂತ ಗಿಲ್ಗಮೇಶ್ ತಗೊಳ್ಳಿ, ಈಜಿಪ್ಟ್ನ ಅವರು ಬರೆದಿರುವಂತ ಓಮರನ ಮಹಾಕಾವ್ಯ ತಗೊಳ್ಳಿ, ಅಲ್ಬೇನಿಯಾದವರು ಬರೆದಿರುವಂತ ಓಮರನ ಮಹಾಕಾವ್ಯ ತಗೊಳ್ಳಿ, ಕೊಸೋವದ ಜನರು ಬರೆದಿರುವಂತಹ ಓಮರ್ ಮಹಾಕಾವ್ಯ ತಗೊಳ್ಳಿ, ರಾಮಾಯಣದ ರಾಮನ ಕತೆ ತಗೊಳ್ಳಿ. ಇಲ್ಲಿ ಏನಾಗುತ್ತೆ, ಒಂದು ಹೆಣ್ಣು, ಅದು ಅಲ್ಲದೆ ನಮ್ಮ ಕರ್ನಾಟಕದ ಇತಿಹಾಸವನ್ನ ಪ್ರಪ್ರಥಮವಾಗಿ ಹುಡುಕ್ಲಿಕ್ಕೆ ಹೊರಟಾಗ ಈಜಿಪ್ತಿನಿಂದ ಓಡಿ ಬಂದಂತ ಒಂದು ಹೆಣ್ಣಿನ ಕತೆ, ಅದರಲ್ಲೂ ಕೂಡ ಒಂದು ಹೆಣ್ಣು ಓಡಿ ಬರುತ್ತೆ. ಅವಳನ್ನು ಹುಡುಕಿಕೊಂಡು ಬಂದಂತ ಜನರು ಅವಳನ್ನ ಕಾಪಾಡ್ಕೊಂಡು ಮತ್ತೆ ವಾಪಸ್ ತಗೊಂಡು ಹೋಗ್ತಾರೆ ಗ್ರೀಕ್ ದೇಶಕ್ಕೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಎಲ್ಲಾ ಕತೆಗಳಲ್ಲಿ ಒಂದು ಗಂಡು ಒಂದು ಹೆಣ್ಣನ್ನ ಹಾರಿಸ್ಕೊಂಡು ಹೋಗುತ್ತೆ, ಇನ್ನೊಂದು ಗಂಡು ಪರಿತಪಿಸುತ್ತೆ ಅಥವಾ ಯುದ್ಧವನ್ನ ಮಾಡುತ್ತೆ ಅಥವಾ ಇನ್ನೊಂದೇನೋ ಒಂದು ಅನುಭವಿಸುತ್ತೆ. ಯಾರೋ ಒಬ್ಬ ಎಂಡ ಕುಡಿದು ಮಲಿಕೊಳ್ತಾನೆ, ಇನ್ನೊಬ್ಬ ವಿಜಯವನ್ನ ಸಾಧಿಸಿ ಹೆಣ್ಣನ್ನ ತಗೊಂಡು ಹೋಗ್ತಾನೆ. ಇದು ಒಂದು ಸಿದ್ಧಾಂತನೇ ಆಗ್ಬಿಡುತ್ತೆ ಸರ್.